ಇಂದಿನಿಂದ ನಮ್ಮ ಪ್ರವಚನ ಶ್ರೀಗಳನ್ನು ಎಚ್ಚರಿಸೋದು, ವಚನ ಬಿಟ್ಟು ಸರಿಯಾದ ದಾರಿಗೆ ಬನ್ನಿ ಅಂತ ಹೇಳೋದು. ನಾಡಿನ ಶ್ರೀಗಳಿಗೆ ನಮ್ಮದೊಂದು ಕರೆ ಇದೆ, ಆಗ್ರಹ ಇದೆ, ಸಿಟ್ಟಿದೆ, ಆಕ್ರೋಶ ಇದೆ. ಭಕ್ತರ ಬಗ್ಗೆ ಕಾಳಜಿ ಮಾಡದ ಗುರುಗಳು ಅವರಿಗೆ ಸರಿದಾರಿಗೆ ತರಬೇಕು ಅನ್ನುವಂಥ ವಿಚಾರ ಇವತ್ತ ಇಟ್ಕೊಂಡು ನಾವು ಬಂದಿದ್ದೇವೆ. ಶ್ರೀಗಳ ನಡೆ ವಧುವರ ಮನೆ ಕಡೆ, ಅಥವಾ ಶ್ರೀಗಳ ನಡೆ ಹಳ್ಳಿಯ ಕಡೆ, ಅಥವಾ ಶ್ರೀಗಳ ನಡೆ ಭಕ್ತರ ಮನೆ ಕಡೆ, ಮೂರಲ್ಲಿ ಯಾವುದಂತ ತೆಗೆದುಕೊಳ್ರಿ. ಶ್ರೀಗಳೇ ಹೊರಗೆ ಬನ್ನಿ, ಮಠ ಬಿಟ್ಟು ಹೊರಗೆ ಬನ್ನಿ. ಏನು ಮಾಡ್ತಾ ಇದ್ದೀರಿ ಮಠಗಳಲ್ಲಿ? ಆಡಂಬರದ ಜೀವನ ಸಾಕು. ವಾರದ ಮಲ್ಲಪ್ಪ ಹಾನಗಲ್ ಶ್ರೀಗಳಿಗೆ ಏನು ಹೇಳಿದ? ಅವರು ತೊಟ್ಟಲ ಮೇಲೆ ತೂಗ್ತಾ ಇದ್ರು, ಕೂಡ್ತಾ ಇದ್ರು. ಆಡಂಬರದ ಜೀವನ ಸಾಕು. ಭಕ್ತರು ಅನೇಕ ಸಂಕಟಗಳನ್ನು ಎದುರಿಸಾದ ಹಾನಗಲ್ ಶ್ರೀಗಳು ಎದ್ದು ಬಿಟ್ಟು ಅಲ್ಲಿ ಇಲ್ಲಿ ತಿರುಗಾಡಿ ಭಕ್ತರ ಸೇವೆ ಮಾಡಿ ಶಿವಯೋಗ ಮಂದಿರ ಕಟ್ಟರು. ಆ ಶಿವಯೋಗ ಮಂದಿರದಿಂದ ಎಷ್ಟೊಂದು ಶ್ರೀಗಳು ಉತ್ಪತ್ತಿ ಆದರು, ನಾಡಿನ ತುಂಬ ಹೋದರು. ಹಾಗೆ ಈಗ ವಾರದ ಮಲ್ಲಪ್ಪ ಎಲ್ಲರೂ ಆಗಬೇಕು, ಭಕ್ತರು ಆಗ್ಬೇಕು, ಜನನೂ ಆಗ್ಬೇಕು, ವಿಚಾರವಂತರಾಗಬೇಕು, ಜ್ಞಾನಿಗಳಾಗಬೇಕು, ಬಲವರಾಗಬೇಕು. ಯಾಕೆ ಅನ್ನೋದನ್ನು ಮುಂದೆ ಹೇಳ್ತಾರೆ. ಎಲ್ಲರೂ ವಾರದ ಮಲ್ಲಪ್ಪ ಆಗ್ಬೇಕು. ಎಲ್ಲರ ಶ್ರೀಗಳನ್ನ ನೀವು ತರಾಟೆ ತೆಗೆದುಕೊಳ್ಬೇಕು. ಇವತ್ತು ಹೆಣ್ಣು ಗಂಡು ಸಿಗ್ತಾ ಇಲ್ಲ, ರೈತನ ಮಕ್ಕಳಿಗೆ ಮದುವೆ ಆಗ್ತಾ ಇಲ್ಲ, ರೈತನಿಂದ ಮಠ ಕಟ್ಕೊಂಡ್ರಿ, ರೈತನ ತಾವು ಯಾವ ರೀತಿ ಬೇಕಾತ ಆ ರೀತಿ ಉಪಯೋಗ ಮಾಡ್ಕೊಂಡ್ರಿ. ಈಗ ರೈತನ ಮರ್ತೀರಿ ನೀವು. ಇನ್ನು ಮುಂದೆ ನಡೆಯೋದಿಲ್ಲ. ನಾನು ಮಾತ್ರ ವಾರದ ಮಲ್ಲಪ್ಪನಾಗವ. ಹೌದು, ವಾರದ ಮಲ್ಲಪ್ಪ ಪ್ರತಿಯೊಬ್ಬರ ಆಗಬೇಕು. BLD ಸಂಸ್ಥೆಯನ್ನ ಕಟ್ಟಿದ್ರು. ಯಾರು ಕಟ್ಟಿದ್ರು? ಬಂತನಾಳ ಶಿವಯೋಗಿಗಳು ಕಟ್ಟಿದ್ರು. ಹೌದಾ? ಹಾಗಾದ್ರೆ ಯಾರ ಕೈಯಲ್ಲಿದೆ? MB ಪಾಟೀಲ್ ಕೈಯಲ್ಲಿದೆ. ಬಡವರು ಏನಾದರೂ ಉದ್ಧಾರ ಮಾಡಿದ್ರು? ಅವರು ಬಡವರಿಗೆ ಎಷ್ಟು ಸೀಟುಗಳನ್ನು ಫ್ರೀಯಾಗಿ ಕೊಟ್ಟರು? ನಾವು ಕೇಳ್ತೆ MB ಪಾಟೀಲ್ರಿಗೆ. ಏನ್ರಿ, ಏನು ಮಾಡತ್ತೀರಿ MB ಪಾಟೀಲ್ರಿ ನೀವು? ಯಾವ ದಾರಿಯಲ್ಲಿ ಸಾಕ್ತಾ ಇದ್ರಿ? ಎಷ್ಟು ಬಡವರಿಗೆ ಕೊಟ್ರಿ? ಉಚಿತ ಅಂತ ಕೇಳತ್ತೇವೆ. ನಿಮ್ಮ ಶಿಕ್ಷಣ ಸಂಸ್ಥೆಗಳಲ್ಲಿ ಎಷ್ಟೊಂದು ಜನ ಬಡವರು ಉದ್ಧಾರ ಆದರು. ಎರಡನೇದಕ್ಕೆ ಬರೋಣ, ಬಿಟ್ಬಿಡೋಣ MB ಪಾಟೀಲ್ರಿಗೆ. ಮತ್ತು ಮುಖ್ಯಮಂತ್ರಿ ರೇಸ್ತಾಗಿದ್ದಾರಂತ ಜನ ಎಲ್ಲ ನೋಡ್ತಾ ಇದೆ, ಜನ ಶಾನೆ ಇದೆ. ಆದರೆ ಯಾರು ವಾರದ ಮಲ್ಲಪ್ಪ ಆಗ್ತಾ ಇಲ್ಲ. ಶಿವಯೋಗಿಗಳಿಗೆ ಏನು ಪ್ರಶ್ನೆ ಕೇಳಿದ್ರು ಆ ರೀತಿ, ಹಾನಗಲ್ ಶ್ರೀಗಳಿಗೆ ಪ್ರಶ್ನೆ ಕೇಳಿದ್ರು ಆ ರೀತಿ ಪ್ರಶ್ನೆ ಕೇಳ್ತಾ ಇಲ್ಲ. ಇನ್ನು KLE ಸೊಸೈಟಿ ಯಾರ ಸುಪ್ಪದ್ರಿಗೆ ಹೋಯ್ತು? ಯಾರ ಒಡೆತನಕ್ಕೆ ಹೋಯ್ತು? ಯಾರ ಒಡೆತನಕ್ಕೆ ಹೋಯ್ತು? ಸಪ್ತದಶಿ ಕಟ್ಟಿದ್ದು, ದಾನಿಗಳು ಕೊಟ್ಟಿದ್ದು ಪ್ರಭಾಕರ್ ಕೋರೆ. ಈ ಚುನಾವಣೆ ಟೈಮ್ದಲ್ಲಿ ಎಲ್ಲರಿಗೆ ನಾವು ರಿನ್ಯೂವಲ್ ಕಾರ್ಡ್ ಮಾಡಿ ಕೊಡ್ತೀವಿ ಅಂತೇಳಿ ನಿಮ್ಮ ಮನೆಗೆ ಕರ್ಕೊಂಡು ಅಲ್ಲಿ ಒಂದು ಚೀಲದಾಗ ತುಂಬಿಟ್ರಿ, ಎಲೆಕ್ಷನ್ ನಾಟಕ ಮಾಡ್ರಿ. ಯಾರ ಸುಪ್ಪದ್ರಿಗೆ ಹೋತು? ವಜ್ರದ ವ್ಯಾಪಾರಿ ಯಾರು ಮಾಡಿರು? ಪ್ರಭಾಕರ್ ಕೋರೆ ತನ್ನ ಮಗಳಿಗೆ ಮಾಡಿದ್ರು. ಲಿಂಗಾಯತರು ಕೂತ್ರು, ಬಡವರು ಕೂತ್ರು, ಡೊನೇಷನ್ ಪ್ರಕಾರ ಸೀಟ್ಗಳು ಮಾರ್ಕೋತ ಕೂತ್ರು, ಕೋಟಿ ಗಳಿಸಿದ್ರು. ನಿರ್ದೇಶಕರು ಸುಮ್ಮನಿದ್ರು, ಯಾಕಂದ್ರೆ ಅವ್ರಿಗೂ ಕೂಡ ವರ್ಷದಲ್ಲಿ 2-3 ಸೀಟ್ ಡೆಂಟಲ್ಲ, ಮೆಡಿಕಲ್ಲ, ಇಂಜಿನಿಯರಿಂಗ್ ಕೊಟ್ಟರು. ಅವ್ರು ಸುಮ್ಮನಿದ್ರು. ಲಿಂಗಾಯತರ ಆಸ್ತಿರಿ, ಬಡವ್ರ ಆಸ್ತಿರು. 7 ಜನ ಶಿಕ್ಷಕರು ತಮ್ಮ ಮನೆ ಮಠ ಎಲ್ಲ ಮಾರ್ಕೊಂಡು ಕಟ್ಟಿದಾರ. ನೀವೀಗ ಆರಾಮಾಗಿ ಕೋಟಿ ಆಸ್ತಿ ಗಳಿಸ್ತೀರಿ. KLE ಕೋಆಪರೇಟಿವ್, KLE ಚಾರಿಟೇಬಲ್ ಟ್ರಸ್ಟ್ ತೆಗಿತೀರಿ. ಪ್ರಭಾಕರ್ ಕೋರೆ ಅಂತ ಹಾಸ್ಪಿಟಲ್ಗೆ ಹೆಸರು ಇಡ್ತೀರಿ. ಯಾವ ನೈತಿಕತೆ ಇದೆ ನಿಮಗೆ? ಮುಂದಿನ ಪೀಳಿಗೆ ಏನಾದ್ರು ಪ್ರಭಾಕರ್ ಕೋರೆ ಅವ್ರ ಆಸ್ಪತ್ರೆ ಕಟ್ಟ್ರಿ ಅಂತ. ಯಾರು ದುಡ್ಡದು? KLE ಆಸ್ಪತ್ರೆ ಇತ್ತಲ್ಲ ಅಂದ್ರೆ ನಿಮಗೆ ಹೆಂಗ್ ಬೇಕಂಗೆ, ನಿಮ್ಗೆ ಯಾರು ಕೇಳಂಗಿಲ್ಲಲ್ಲ. ವಾರದ ಮಲ್ಲಪ್ಪ ಆಗ್ಬೇಕು ಎಲ್ಲರೂ. ಲಿಂಗಾಯತ್ ಲೀಡರ್ಸ್ ಏನಿದಾರಲ್ಲ, ಪ್ರಶ್ನೆ ಮಾಡ್ರಿ ಕೋರೆಗೆ. ಎಲ್ಲ ನಿಂದ ಏನಪ್ಪ ಅಂತ. ಇತಿಹಾಸ ಮರಿಬಾರ್ದು ಯಾವಾಗಲೂ. ಇತಿಹಾಸ ಮರಿತಾವ, ಇತಿಹಾಸ ಸೃಷ್ಟಿಸಲಾರ. ಏನ್ರಿ, ಏನು ಮಾಡತ್ತೀರಿ? KLE ಸಂಸ್ಥೆಯಲ್ಲಿ ಏನು ನಡೆದಿದೆ ಎಲ್ಲವನ್ನ ನಾವು ಬಹಿರಂಗ
ಕೊಂಡಿದ್ದೇವೆ. ಬೆಳಗ್ಗೆ ಎದ್ದು ನಾವು ಅಂತರಂಗ ಶುದ್ಧಿ ಹೇಳ್ತೇವೆ, ವಾರದ ಮಲ್ಲಪ್ಪ ಆಗ್ತೇವೆ. 10:30 11 ಗಂಟೆ ನಂತರ ಬಹಿರಂಗ ಶುದ್ಧಿ ಆಗ್ತೇವೆ. ಅವಾಗ ಪತ್ರಿಕಾ ಧರ್ಮವನ್ನು ನಾವು ಪಾಲಿಸ್ತೇವೆ. ಸತ್ವದಂಥ ಸಮಾಜವನ್ನು ಎಚ್ಚರಿಸುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಸಮಾಜದ ಅಂಕುಡೊಂಕುಗಳನ್ನು ತಿದ್ದವರು ನಾವೇ, ಈ ವಿರೋಧ ಪಕ್ಷದಲ್ಲಿ ಇರೋರು ನಾವೇ. ಶ್ರೀಗಳ ವಿರೋಧ ಪಕ್ಷದಲ್ಲಿ ನಾವೂ ಇದ್ದೇವೆ, ಸರ್ಕಾರದ ವಿರೋಧ ಪಕ್ಷದಲ್ಲಿ ನಾವೇ ಇದ್ದೇವೆ. ಜನ ಎಲ್ಲರನ್ನು ಗಮನಿಸ್ತಿದ್ದಾರೆ. ಆದರೆ ಪ್ರಶ್ನೆಗಳನ್ನ ಕೇಳಬೇಕು. ಮದುವೆಗಳಾಗ್ತಾ ಇಲ್ಲ, ಇವರು ವಚನಗಳು ಹೇಳ್ಕೊತ್ಕೊತಾರೆ ಮಠದಲ್ಲಿ. ಏನ್ರಿ ನಿಮ್ಮ ವಚನ ಯಾರಿಗೆ ಬೇಕಾಯ್ತು? ಈಗ ರೈತನ ಮಗನಿಗೆ ಹೆಣ್ಣು ಕೊಡ್ತಾ ಇಲ್ಲ. ಆ ನಡೆಗೆ ಮಾಡಿ, ಆ ಹೋರಾಟ ಮಾಡಿ, ಆ ಕ್ರಾಂತಿ ಮಾಡಿ. ಮೊದಲು ಆ ಪಲಂಗದ ಮೇಲೆ ಆಡಂಬರದ ಜೀವನ ಬಿಟ್ಬಿಡ್ರಿ. ದೊಡ್ಡ ದೊಡ್ಡ ಕಾರುಗಳಿದಾವೆ, ಹೋಗ್ಲಿ ಇರಲಿ. ಕಾಲೇಜ್ ಆಯಿತು, ಮೆಡಿಕಲ್ ಕಾಲೇಜ್ ಕಟ್ಟನು ಆಯಿತು, ಕಟ್ರಿ. ಬಡವರಿಗೆ ಎಷ್ಟು ಸಹಾಯ ಮಾಡಿರಿ. ಈ ಶಿಕ್ಷಣ ಸಂಸ್ಥೆಗಳು ಮಾಡಿರಲ್ಲ, ಹೌದಾ? ನೀವು ಶ್ರೀಗಳು ವ್ಯಾಪಾರ ಮಾಡ್ಕೋತ ಕೂತಾರಲ್ಲ. ಎಲ್ಲ ಇದ್ದು ಜುನುಕ ರೊಟ್ಟಿ ತಿನ್ನುವಂಥ ಪರಿಸ್ಥಿತಿ ಬಂದಿದೆ. ಯಾರಿಗೆ? ಬೆಳಗಾವಿ ಶ್ರೀಗಳಿಗೆ. ಯಾವ ಮಠ ಗೊತ್ತಾತ್ಲ? ನಾಗನೂರು ಶ್ರೀಗಳಿಗೆ. ಹಾಗೆ ನಿಮ್ಮ ಪರಿಸ್ಥಿತಿ ಆಗಬಾರ್ದು. ನಾವು ಒಬ್ಬರದ್ದು ಹೇಳತ್ತಿಲ್ಲ, ಎಲ್ಲರದ್ದು ಹೇಳ್ತೇವೆ, ಎಲ್ಲರದ್ದು ಬಿಚ್ಚಿಡ್ತೇವೆ. ಹುಕ್ಕೇರಿ ಚಂದ್ರಶೇಖರ್ ಶ್ರೀಗಳೇ, ನಿಮಗೆ ನಿನ್ನೆ ಫೋನ್ ಮಾಡಿದ್ದೀನಿ, ಎತ್ತಲಿಲ್ಲ. ಯಾಕೆ ಎತ್ತಲಿಲ್ಲ? ಸ್ವಿಚ್ ಆಫ್ ಮಾಡ್ತೀರಿ? ಯಾಕೆ ಸ್ವಿಚ್ ಆಫ್ ಮಾಡ್ರಿ ನೀವು? ನಿಮ್ಮ ಮಠದಲ್ಲಿ ನಿಮ್ಮ ತಮ್ಮನನ್ನು ಹೇಗೆ ತೆಗೆದುಕೊಂಡು ಬಂದ್ರಿ ನೀವು? ಬಸ್ಸಲ್ಲಿ ಅಡ್ಡಾಡ್ತೀರಿ. ಈಗ ಕೋಟಿ ಎಲ್ಲಿಂದ ಬಂತು? ಬಡವ್ರ ಬಗ್ಗೆ ಏನು ಮಾಡಿದ್ರಿ ನೀವು? ಎಂದಾದ್ರೂ ಮದುವೆ ಮಾಡಿಸಿರಿ? ಆಯಿತು, ನಾವು ಮದುವೆ ಕೇಂದ್ರ ತೆಗ್ದೇವಂತ, ವಧುವರ ಕೇಂದ್ರ. ಆಯಿತು, ಎಷ್ಟು ಜನ ಮದುವೆ ಮಾಡಿಸಿರಿ? ಅದ್ರ ಕಡೆ ಲಕ್ಷ ಕೊಟ್ರಿ, ಯಾರೋ ಒಬ್ಬ ಕ್ಲಾರ್ಕ್ ನೇಮಿಸಿರಿ, ಬಿಟ್ಬಿಟ್ರಿ. ನಾವೇನು ಕೇಳ್ತೀವಿ? ನಾಡಿನ ಎಲ್ಲ ಶ್ರೀಗಳಿಗೆ ವಾರದ ಮಲ್ಲಪ್ಪ ನಾನು ಆಗ್ತೇನೆ, ನಿಮಗೆ ಮಾತ್ರ ಬುದ್ಧಿ ಕಲಿಸೋದು ಬಿಡೋದಿಲ್ಲ. ರೈತನ ಮಕ್ಕಳಿಗೆ ಮದುವೆ ಆಗ್ತಾ ಇಲ್ಲ ಅಂದು ಹೋರಾಟವನ್ನು ನೀವು ಓನಿ ಹೋಗಿರಲ್ಲ. ಅಲ್ಲಿ ತಿಳಿಸಿರಲ್ಲ, ದಾನಕ್ಕೆ ಆಗ್ತಿರಲ್ಲ, ಜಾತ್ರೆ ಪಟ್ಟಿ ಕೇಳಕ್ಕೆ ಹೋಗ್ತಿರಲ್ಲ, ಕಳಿಸ್ತಿರಲ್ಲ. ಹಾಗೆ ನೀವು ಹೋಗಿರಲ್ಲ. ಏನಪ್ಪ ಏನಾಯ್ತು, ಯಾಕೆ ಕೊಡ್ತಾ ಇಲ್ಲ? ಜಾತಿ ಮಧ್ಯೆ ವಿಷಮ ಬೀಜವನ್ನು ಬಿತ್ತರಿಸ್ತಂಥ ಈ ಸಮಾಜದಲ್ಲಿ ತಿಳಿಸಿ ಹೇಳ್ರಿ ನೀವು. ಸಾದರ, ಪಂಚಮ, ಚತುರ್ಥ, ಅದು ಇದು 97 ಬಿಟ್ಬಿಡಂತ ಹೇಳಿ ಅವರಿಗೆ ಕೇಳ್ತಾರೆ. ಕೊಟ್ಟು ಬಿಡ್ರಪ್ಪ ಅಂತ. ಇವ ನಮ್ಮವ, ಇವನ್ ಆರವ, ಇವ್ ನಮ್ಮವ. ಓನಿಯಲ್ಲಿ ಜಂಕಾರ ಆಗ್ಬೇಕು, ಕೂಗಾಗ್ಬೇಕು. ನಿಮ್ಮ ನಡೆ ಕ್ರಾಂತಿಕಾರಿ ನಡಿಬೇಕು. ನಿಮ್ಮ ವಿಚಾರ ಕ್ರಾಂತಿಯ ವಿಚಾರ ಆಗಬೇಕು. ನಿಮ್ಮ ಯೋಚನೆ ಅತ್ಯಂತ ಮುಂದಿನ ಪೀಳಿಗೆ ನಿಮ್ಮನ್ನ ನೆನೆಸ್ಬೇಕಾಗ್ತದೆ. ಆ ಮುಂದಿನ ಪೀಳಿಗೆ ನೀವು ಮಾರ್ಗದರ್ಶನ ಯಾವ ರೀತಿ ಮಾಡೋರೀಗ? ಒಂದು ಓಣಿಯಲ್ಲಿ 10 ರಿಂದ 15 ಹುಡುಗರು ಮದುವೆ ಆಗ್ತಾ ಕೂತಿದ್ದಾರೆ. ಒಂದು ಊರಿನಲ್ಲಿ 300 ರಿಂದ 400, ದೊಡ್ಡ ಊರತ್ತ 500 600. ಏನು ಸಮಾಜ ನಿಂತ ನೀರಾಗಿದೆ. ಕೊಳಿತಿತ್ತಿಲ್ಲೋ, ನಾರ್ತಿತ್ತಿಲ್ಲೋ? ಆ ನಿಮ್ಮ ಮಠಕ್ಕೆ ನಾರದ ವಾಸನೆ ಬರ್ತೈತಿಲ್ಲೋ? ಬರ್ತದೆ. ಇನ್ನು ಶಾಮನೂರು ಶಿವಶಂಕರಪ್ಪ ಅವ್ರು ಹೋದ್ರು. ಈಗ ಅವ್ರ ಶಿಕ್ಷಣ ಸಂಸ್ಥೆ ಆ ದಾನಿಗಳನ್ನು ಕಟ್ಟಿದ್ದು, ಅದು ಯಾರು ಹೊಡಿತಂದಾತು? ಅದಾಯ್ತು. ವೀರಸಭಾ ಮಹಾಸಭೆ ಕಂಡ್ರವ್ರಿದ್ದಾರೆ. ಯಾಕೆ ಬೇಕಾಗಿತ್ತು ರೀ ನಿಮ್ಗೆ? ಮಂತ್ರಿಗಿರಿ ಬಿಟ್ಟು ಅಲ್ಲೇ ನಿಮ್ಗೆ ಟೈಮ್ ಸಿಗ್ತೈತೆ ಸೇವೆ ಮಾಡಲಿಕ್ಕೆ? ಮಹಾಸಭೆನೂ ಇವ್ರದ, ಎಲ್ಲ ಇವ್ರದನ. ಬಡವ್ರ ಹೆಸರು, ಇವ್ರು ಮಾತ್ರ ಬಸರು. ಬಿಟ್ಟು ಬಿಡೋದನ. ನಾವೇನು ಕೇಳ್ತೆ? ಸಮಾಜದ ಮುಖಂಡರಿಗೆ ಪ್ರಶ್ನೆಗಳನ್ನು ಮಾಡೋದನ್ನು ಕಲೀರಿ ಮೊದಲು. ತನ್ನಿಂತಾನೇ ಹಿಂದೆ ಸರಿತಾರೆ ಅವರು, ತನ್ನಿಂತಾನೇ ಸುಧಾರಿಸ್ತಾರೆ. ಇಂಥವು ಎಷ್ಟು ಪ್ರಕರಣಗಳನ್ನು ಮಾಡ್ತಾರೆ ಅವರು ಸಮಾಜದ ಹೆಸರಿನಲ್ಲಿ. ಈಗ ತೆಗಿತಾರಲ್ಲ, ಸೊಸೈಟಿಗಂತ ತೆಗಿತಾರೆ, ಸಮಾಜ ಸೇವೆ ಮಾಡ್ತಾರೆ ಅಂತ ಹೇಳ್ತಾರೆ. ಅವರು ತಮ್ಮ ಕಪ್ಪು ಹಣ ಇಡಲಿಕ್ಕೆ ಸೊಸೈಟಿಗಳಂತ ತೆಗಿತಾರೆ. ತಮಗೆಲ್ಲ ಗೊತ್ತಿದೆ, ನಿಮ್ಗೆ ಗೊತ್ತಿನೂ ಇಲ್ಲ. ಕೆಲವೊಂದು ಮಂದಿ ಲೋಕದ ಉದ್ಧಾರಕ್ಕಾಗಿ ಬಂದವ್ರ ಹತ್ರ ನಾಟಕ ಮಾಡ್ತಾರೆ. ಇವರನ್ನು ನೀವು ಸತ್ಕಾರ ಮಾಡೋದು, ಸಮಾರಂಭ ಮಾಡೋದು, ದೊಡ್ಡ ದೊಡ್ಡ ಹಾರ ತುರಾಯಿ ಹಾಕೋದು, ಅವ್ರನ್ನ ಮೇಲೆ ಕುಡಿಸೋದು. ಸಮಾಜ ಹೆಂಗಿದೆ ಅನ್ನೋದು ಒಂದು ಕತೆ ಹೇಳ್ತಾರೆ. ಇವತ್ತಿನ ಏನು ಪ್ರವಚನ ಇದೆ ಅತ್ಯಂತ ಸರ್ವಶ್ರೇಷ್ಠ ಪ್ರವಚನ ಅಂತ ನಾನು ಅಂದ್ಕೊಂಡಿದ್ದೇನೆ. ಹೌದು, ಕ್ರಾಂತಿಯ ನುಡಿಗಳನ್ನು ನೋಡೋರಿಲ್ಲ, ಕ್ರಾಂತಿ ಬಗ್ಗೆ ವಿಚಾರ ಮಾಡೋರಿಲ್ಲ, ರೈತನ ಮಕ್ಕಳಿಗೆ ಮದುವೆ ಮಾಡಿ ಕೊಡೋ ಅಂತ ಹೇಳೋರಿಲ್ಲ. ಹಾಗಾದ್ರೆ ಹೆಂಗ್ರಿ ಸಮಾಜ ಸಂಸಾರ ಹೆಂಗೆ ಮುಂದಾಗೋದು? ನಿಮ್ಮ ಮಠಗಳು ಉಳಿತಾವ? ಅವು ಮದುವೆ ಆಗಲಿಲ್ಲ, ಅಲ್ಲೇ ಸ್ಟಾಪ್ ಆಯ್ತು. ಮುಂದೆ ಬರಲಿಲ್ಲ, ಮುಂದೆ ಬರಲಿಲ್ಲ. ಹೊಳೆ ನೀರು ಅಲ್ಲೇ ನಿಂತು, ನಿಮ್ಮ ಮಠಕ್ಕೆ ಬರಲಿಲ್ಲ.
ನೀವು ಮಠ ತೊಗೊಂಡು ಏನು ಮಾಡೋದಾರೆ? ಏನು ಮಾಡೋದಾರೆ? ಏನು ತಂಡ್ಯಾಗ ಏನು ಕಾಸ್ಕೋತ್ ಕುಂತಾರೆ? ಅದು ಊರಲ್ಲಿ ಹಚ್ಕೊಂಡು ಹಿಂಗೆ ಗದ್ 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 ನಡ್ಕೋತ ಅದ ಬರೋದು. ಮತ್ತೆ ಮದುವೆಗಳಾದರೆ ಎಲ್ಲ ತಿರುಗ್ತೈತೆ. ಮದುವೆಗಳಾದರೆ ಸಂಸಾರ ಜೊತೆಗೆ ಸಮಾಜ ಸುಧಾರಿಸೈತಿ. ಒಂದು ಮದುವೆ ಆಯ್ತು ಅಂದ್ರೆ ಕ್ಯಾಮ್ರಾವನ್ನು ಹೊಟ್ಟಿ ತುಂಬಿಸ್ಕೊತಾನೆ, ನಂತರ ಡೆಕೋರೇಷನ್ ಹೊಟ್ಟಿ ತುಂಬಿಸ್ಕೊತಾನೆ, ಬೇಂಡ್ದವ್ರು ಹೊಟ್ಟಿ ತುಂಬಿಸ್ಕೊತಾರ, ಅಡಿಗೆ ಅವರು, ಹೋಲ್ಸೇಲ್, ರಿಟೇಲ್, ಹಾರ್ತುರದವರು, ನಂತರ ಎಲ್ಲರೂ, ಕಲ್ಯಾಣ ಮಂಟಪದವರು, ವಧುವರರು, ಚಿಕ್ಕ ಪುಟ್ಟ ವ್ಯಾಪಾರಸ್ಥರು, ಎಲ್ಲರನ್ನು ಗೊತ್ತಾತ್ಲ 1,100 ಮಂದಿ ಹೊಟ್ಟೆ ತುಂಬಿಸ್ಕೋತಾರೆ ಒಂದು ಮದುವೆಯಿಂದ. ಆ ಮದುವೆಗಳನ್ನ ಆಗ್ತಾ ಇಲ್ಲಲ್ಲ, ಕಲ್ಯಾಣ ಮಂಟಪಗಳು ಆಗ್ತಾ ಇದ್ದಾವೆ. ಕಾಂಪ್ಲೆಕ್ಸ್ ಕಟ್ಟರಾಜರ ಕೆಳಗೆ. ಯಾಕೆ? ನಂಗೆ ಅದು ಬೇಡ, ನಂಗೆ ಇದು ಬೇಡ, ಇನ್ನಷ್ಟು ಬರಲಿ ಅಂತ ಇವರು ಇನ್ನೊಂದು 2 ನೋಡ್ಲಾ ಅಂತ, ಇನ್ನೊಂದು 3 ನೋಡ್ಲಾ ಅಂತ. ಈಗ 5 ಆಗಿದಾವ್ರೆ. ಉಳಿದ ಮನೆ ಬಾಜು ಮನೆಗೆ 25 ವರ್ಷ ಅಲ್ಲ, ನಾನು 25 ವರ್ಷ ಆಯಿತು. ಇನ್ನೊಬ್ಬ ಬಾಜು ಮನೆ 50 ವರ್ಷಗಳು. ಈಕೆ ಇವ್ರದೇನು ಚಾಕ 4 ಬಿಸ್ಕಿಟ 4 ಕಪ್ ಚಾ ಉಳ್ದ ಹೋಗ್ಕೊತ ಹೋಗಲ್ಲ. ಯಾವ ಹೊರ ಇದ್ದಾವ 3,000 4,000 ಸಾವಿರ 2 ಕಾರ್ 3 ಕಾರ್ 4 ಕಾರ್ ಹೋಗ್ತಾ ನಾಷ್ಟ ಮಾಡಿಸ್ಬೇಕು, ಬರ್ತಾ ಊಟ ಮಾಡಿಸ್ಬೇಕು, ಹೋಗ್ಕೊತ ಹೋಗಲ್ಲ ಸಮಾಜ. ಇವು ಶ್ರೀಗಳು ನೋಡ್ಕೊತ್ಕೊಂಡ್ಲೆ ಸಮಾಜ ಹೆಂಗೆ ಹೊಂಟಿದೆ. ಒಂದು ಕತೆ. ಒಂದು ಊರಾಗ ಏನಿತ್ತು, ಒಬ್ಬ ಪರಿಚಯ ಇದ್ದ. ಭಾಳ ಹೊಟ್ಟೆ ತುಂಬ ನಗ್ತಾರೆ, ನೀವು ಬಿದ್ದು ನಗ್ತಾರೆ. ನಿಮಗೆ ಗೊತ್ತಿದೆ, ನಗರೆ ಅಂತ. ಯಾಕಂದ್ರೆ ನಗುವೆ ಸ್ವರ್ಗ, ಅಳುವೆ ನರಕ. ಸ್ವರ್ಗ ನರಕ ಮೇಲಿನ ಸುಗಳು, ಇಲ್ಲೇ ಸ್ವರ್ಗ ಇಲ್ಲೇ ನರಕ. ಪರಿಚಯ ಇದ್ದ. ಅವ ಪರಿಚಯ ಏನು ಮಾಡ್ತಿದ್ದ, ಒಬ್ಬ ಸಾಹುಕಾರ ಮನ್ಯಾಗ ಆಳಿದ್ದ, ಜೀತದ ಆಳಿದ್ದ. ಮೊದಲು ಗೊತ್ತಿದ್ಲ, ಹಿಂದಿನ ಕತೆ ಅದು. ಜೀತದ ಆಳು ಮಾಡ್ಕೊತಿದ್ರಲ್ಲ, ಕಟ್ಟಿಗೆ ಹೊಡಿತಿದ್ದ ಪಾಪ. ಎಮ್ಗಳು ಮೇಸ್ಕೊಂಡು ಬರ್ತಿದ್ದ, ಹಾಲು ತೆಗಿತಿದ್ದ, ಎಲ್ಲರಿಗೂ ಕೊಡ್ತಿದ್ದ. ಅವು ಆಗು ಹೂಗಳನ್ನು ನೋಡ್ತಿದ್ದ. ಒಟ್ಟು ಅಲ್ಲೇ ಜೀತ. ಬೆಳಗ್ಗೆ 6 ಗಂಟೆಗೆ ಬಂದಂದ್ರೆ ರಾತ್ರಿ 10 ಗಂಟೆಗೆ ಹೋಗಿ ಮಲಗವ. ಪರಿಚಯ ಏನು ಮಾಡಿದ, ಅವ್ನಿಗೇನಾಗಿತ್ತು, ಜೀತದಾಳಗ ಮೊದಲೇನಿತ್ತು, ವರ್ಷಕ್ಕೆ ಇಂತಿಷ್ಟು ಕೊಡ್ತೇವೆ, ಊಟ ಮತ್ತು ಎಲ್ಲ ನಮ್ದು ಅಂತಿತ್ತು. ಈಗ ಜೀತ ಪದ್ಧತಿ ಹೋಗಿದ್ರಿಂದ ಸ್ವಲ್ಪ ಜನ ಎಚ್ಚೆತ್ಕೊಂಡ. ಇನ್ನೊಂದು ದೊಡ್ಡ ಕುರುಗಳು ಇನ್ನೂ ಅವರು ಪೊಲೀಸರು ಹಿಡ್ತಾ ಇಲ್ಲ, ಆ ಕಾಯ್ದೆ ಜಾರಿಗೆ ಬರ್ತಾ ಇಲ್ಲ. ನಾವು ಹೇಳಿದ್ರು ಕೂಡ ಅದು ಕಾರ್ಯರೂಪಕ್ಕೆ ಬಂದಿಲ್ಲ. 7-8 ಶ್ರೀಮಂತರ ಜೀತದ ಆಳನ್ನು ಇಟ್ಕೊಂಡು ನಾವು ಹೇಳಿದ್ದು, ನಾವು ಇಲ್ಲಿ ರೇಡ್ ಹೊಡ್ರಿ ಅಂತ. ರೇಡ್ ಹೊಡೆದಿಲ್ಲ, ಇರಲಿ. ಪರಿಚಯ ಏನು ಮಾಡ್ತಿದ್ದ ಅಂದರೆ 10,000 ರೂಪಾಯಿಗೆ ದುಡಿತಿದ್ದ. ಅದನ್ನು ಹೋದ ಮನ್ಯಾಗ ಇಟ್ಟು ಬಿಡ್ತಿದ್ದ. ಒಂದು ಸಣ್ಣ ಟ್ರೆಜರಿ ಇತ್ತ, ಅಲ್ಲಿ ಇಡ್ತಿದ್ದ. ಮತ್ತು ಬಾಗಲ ಇರ್ತಿದ್ದ, ನಮಸ್ಕಾರ ಮಾಡ್ತಿದ್ದ, ಬರ್ತಿದ್ದ. ಯಾಕಂದ್ರೆ ಊಟ ಇಲ್ಲೇ, ಚಾ ಇಲ್ಲೇ, ನಾಷ್ಟ ಇಲ್ಲೇ, ಮಲಗೋದಿಲ್ಲೇ, ಎಲ್ಲ ಇಲ್ಲೇ. ಏನೋ ಹೋಗಿ ಒಮ್ಮೊಮ್ಮೆ ಮಲಗ್ತಿದ್ದ, ಒಮ್ಮೊಮ್ಮೆ ಎಲ್ಲ ಇಲ್ಲೇ ಒಟ್ಟು ಇಟ್ಟು ಬರ್ತಿದ್ದ. ಅವಾಗ 1 ವರ್ಷ ಆತು, 2 ವರ್ಷ ಆತು, 3 ವರ್ಷ ಆತು, 4 ವರ್ಷ ಆತು, 5, 6, 7, 8, 9, 10 ವರ್ಷ ಆತು. 1 ಲಕ್ಷ ರೂಪಾಯಿ ಕೂಡಿತು. ಅವಾಗ ಶ್ರೀಮಂತ ಏನು ಕೇಳ್ತಾನ, ಪರಿಚಯ ಇಲ್ಲಿ ಬಾ, ಅಲ್ಲೂ ಅದ ಅಂಗಿ ಅದ ಚಡ್ಡಿ 10,000 ಏನು ಮಾಡ್ತಿ? ಏನಿಲ್ರಿ, ನೀವು ಕೊಟ್ಟದನ್ನ ಟ್ರಂಕಲಾಗಿ ಇಡ್ತೇನೆ, ಮತ್ತು ನಾ ಬರ್ತೇನೆ ನಿಮ್ಮ ಕಡೆ. ನಮಗೇನೈತ್ರಿ, ನಾವು ಎಲ್ಲಿ ಹೋಗಂಗಿಲ್ಲ ಬಿಡಾಮಿಲ್ಲ. ನಿಮ್ದು ಜಿತ್ತಾಳ, ನಿಮ್ಗೆ ದುಡ್ಕೊತಿಲ್ಲ ಇರ್ತಾನೆ, ಎಲ್ಲ ಕೊಡ್ತಿರಲ್ಲ ನೀವು, ನಂದು ಖರ್ಚು ಮಾಡೋದು ಏನೈತೆ. ಅವಾಗ ಅವನು ಏನು ಮಾಡ್ತಾನೆ, ಶ್ರೀಮಂತ ಭಾಳ ವಿಚಾರ ಮಾಡ್ತಾನೆ. ಹಾಗಾದ್ರೆ ನಾನು 3 ರೂಪಾಯಿ ಟಕ್ಕೆಲೆ ನನಗೆ ನೀವು 1 ಲಕ್ಷ ರೂಪಾಯಿ ಕೊಡು ಅಂದರೆ 30,000 ರೂಪಾಯಿ ಆಗ್ತೈತಲ್ಲ. 30,000ನ ನಿನಗೆ ವರ್ಷಕ್ಕೆ ಕೊಡ್ತೇನೆ. ವರ್ಷ ಅಂದ ಅವನು ಕೂತಲ್ಲಿ ರೊಕ್ಕ ಬರಕೈತ್ಲ, ಕೂತಲ್ಲಿ ರೊಕ್ಕ ಬರಕೈತು, ನಾ ಮಾಡಬೇಕು ಅಂತೇಳಿ ಅವ ಸಾವುಕಾರಗೆ ಆ 1 ಲಕ್ಷ ರೂಪಾಯಿ ಸಾಲ ಕೊಟ್ಟ. ಸಾಲ ಕೊಟ್ಟದ್ದು ಊರು ಮಂದಿ ಗೊತ್ತಾಯ್ತು. 1,30,000 ರೂಪಾಯಿ ಬರಾಕ ಶುರು ಮಾಡಿ. ಪರಿಚಯ ಅದಾವ ಏನೇನ, ಪರ್ಸಪ್ಪ ಅದ. ಪರ್ಸಪ್ಪನವ್ರೆ ನಮಸ್ಕಾರ ಆಯ್ತಪ್ಪ, ಆಯ್ತು ಹೋಗಿ ಹೇಳ್ತಾನೆ. ಅದು ಏನಾಯ್ತು ಅಂದ್ರೆ ದುಡ್ಡು ಹೆಚ್ಚಾಯ್ತು. ಇವು ಕಾರ್ ಗಾಡಿ ತೊಗೊಂಡ, ದೊಡ್ಡ ಕಾರ್ ಗಾಡಿ ತೊಗೊಂಡ. ರೊಕ್ಕ ಎಲ್ಲಿಡವ, ಇನ್ನು ಸ್ವಲ್ಪ ಬಿಸ್ನೆಸ್ ಹೆಚ್ಚು ಮಾಡೋಣ. ಯಾಕಂದ್ರೆ ಇದ್ದದ್ದು ರೊಕ್ಕ ಬರೇ ಶ್ರೀಮಂತ ಕೊಡೋಕಿತ್ತ ಊರಾಗೇನವ್ರು ಕೊಡು. ಊರಾಗೇನೋ ಕೊಟ್ಟ, ಊರಿಗೆ ಕೊಟ್ಟ 20 ಕಿಲೋಮೀಟರ್, 40, 60, 70, 80, 90, 100 ಕಿಲೋಮೀಟರ್ ತನಕ ಕೊಟ್ಟ, ರೊಕ್ಕನ ಕೊಟ್ಟ. ಯಾಕಂದ್ರೆ 1,30,000 ಅವು ಉಳ್ಯಾಕತ್ತಲ್ಲ. ಅವೆಲ್ಲ ಯಾವ 50, ಯಾವ 30, ಯಾವ 40 ಒಟ್ಟ ಕೊಡೋದು. ಬಡ್ಡಿ 3 ಟಕ್ಕಪ್ಪ. ಯಾಕೆ ಶ್ರೀಮಂತ ಕೊಡಿ, ನಂದು ಪ್ರಾಮಾಣಿಕ ಬಿಸ್ನೆಸ್. ನೋಡ್ದ 10 ವರ್ಷಾಗ
ಇವೇನದ ಪರ್ಸಪ್ಪನ್ನ ಅದ. ಊರ ಮಂದಿ ಏನಕತ್ತ ಪರ್ಸಪ್ಪನವ್ರೆ ಪರ್ಸಪ್ಪನವ್ರೆ ಪರ್ಸಪ್ಪನವ್ರೆ. ಆಯ್ತು ಹೋಗಿ ಹೇಳ್ತಾನೆ ನಾವು. ಅವ್ರನ್ನಾರು ನಾವು ಇವಾಗ ಅವಾಗ ಡ್ರೈವರ್ ಕೇಳ್ತಾನ. ಡ್ರೈವರ್ ಇಟ್ಕೊಂಡಿದ್ದ ಮಗ ಅವ. ಯಾರು? ಅವ ಪರ್ಸಪ್ಪನ. ಈಗ ನಮಗೆ ಮೊದಲ ಸದ್ಯಾ ಅಂತ ಕರಿತಿದ್ರು, ನಂತರ ಸದಾನಂದ ಅಂತ ಕರೆಯಕ್ಕೆ ಶುರು ಮಾಡಿದ್ರು. ಈಗ ಸದಾನಂದ ಸರ್ ಕರಿತಾರೆ. ಮುಂದೆ ನಾವು ದೊಡ್ಡ ಪ್ರವಚನಕಾರ ಆದಂದ್ರೆ ಸದಾನಂದ ಪ್ರಭು ಕರೀತಾರೆ. ಅದಕ್ಕಿಂತ ಒಂದು 10 ಲಕ್ಷ 20 ಲಕ್ಷ ಜನ ಬಂದು ನಾವು ಹೇಳಿದಂಥ ಪ್ರವಚನ ಕೇಳಕತ್ತಂದ್ರೆ ಜಗದ್ಗುರು ಶ್ರೀ 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 ಸದಾನಂದಜಿ ಮಹಾರಾಜರಿಗೆ ಜಯವಾಗಲಿ ಅಂತಾರಿಲ್ಲೋ ಅಂತಾರೆ. ಹಂಗ ಪರ್ಸಪ್ಪಣ್ಣ ಆದ. ಊರಾಗಿನ ಎಲ್ಲರನ್ನ ನಮಸ್ಕಾರ ಎಲ್ಲರೂ. ಅವಾಗ ಡ್ರೈವರ್ ಕೇಳ್ತಾನೆ ಹಿಂಗೆ ಯಾಕ್ರಿ ಅಂತ. ಬಾಯಿಲ್ ಅಂತೇಳಿ ಅವನು ಕರ್ಕೊಂಡು ಹೋಗ್ತಾನೆ, ಮನೆಗೆ ಹೋಗ್ತಾನೆ. ಟ್ರಂಕ್ ತೆಗಿತಾನೆ. ಆ ಓನ್ಯಾಗಿನವ್ರು ನಿಮಗೆ ಹಿಂಗಂದ್ರು, ನೋಟುಗಳಿಗೆ ಹೇಳ್ತಾನೆ. ಈ ಓನ್ಯಾಗಿನವ್ರು ಹಿಂಗಂದ್ರು, ಆ ಓನ್ಯಾಗಿನ ನಿನಗೆ ಹಿಂಗಂದ್ರು, ಈ ಓನ್ಯಾಗಿನ ಹಿಂಗಂದ್ರು, ಅದಕ್ಕೆ ಹಿಂಗೆ ಮಾಡ್ತಾನ. ಅವ ಡ್ರೈವರ್ ಕೇಳ್ತಾನ, ಅಲ್ಲ ಅವನು ಅಂದರೆ ಮುಖ ನೋಡಿ ಮನೆ ಹಾಕು, ಆಸ್ತಿ ನೋಡಿ ಅನ್ನು ಕೊಡು, ರೊಕ್ಕ ನೋಡಿ ಸಂಸಾರ ಮಾಡು. ರೊಕ್ಕದ ಜೊತೆ ಯಾರು ಸಂಸಾರ ಮಾಡ್ತಾರ? ಈಗ ಮಾಡ್ತಾರೆ. ಈಗ ತಾಯಿನೂ ರೊಕ್ಕದ ಜೊತೆ ಸಂಸಾರ ಮಾಡತ್ತಾಳ, ತಂದೆನೂ ರೊಕ್ಕದ ಜೊತೆ ಸಂಸಾರ ಮಾಡತ್ತಾಳ. ನಂತರ ಏನು ವಧು ಇದ್ದಾಳ ಅಕ್ಕಿಯೋ ರೊಕ್ಕ ನೋಡಿನ ಸಂಸಾರ ಮಾಡಕ್ಕಿದಾಳ. ಹುಡುಗಿ ಅಲ್ಲ. ಇದನ್ನು ತಿಳಿಸಿ ಹೇಳ್ಯಾರು ಪರ್ಸಪ್ಪನ್ನ. ಗುರುಗಳು ಹೇಳ್ಬೇಕು, ನಿಮ್ಮಲ್ಲಿ ಕೊಟ್ಟು ಬಿಡ್ರಿ. ಒಳ ಜಾತಿ ಎಲ್ಲ ತೆಗೆದು ಹೋಗಿದ್ದೇವೆ ನಾವು. ಯಾರಿಗೆ ಬೇಕಾಯ್ತ್ರಿ ನಿಮ್ಮ ಲಿಂಗಾಯತರ ಸ್ವತಂತ್ರ ಧರ್ಮ? ಇಲ್ಲಿ ಮೊದಲಾಗಬೇಕು, ಇಲ್ಲಿ ಧರ್ಮ ಇರ್ಬೇಕು. ಇಲ್ಲಿ ಧರ್ಮ ಇದಲ್ಲ ಓನ್ಯಾಗ, ಇಲ್ಲಿ ಮದುವೆ ಆಗ್ತಾ ಇಲ್ಲಲ್ಲ, ಇಲ್ಲಿ ಮೊದಲು ಧರ್ಮ ಪಾಲನೆ ಆಗ್ಬೇಕು. ಎಷ್ಟು ದಿವಸ ಅಂತ ವಚನ ಹೇಳೋರು ನೀವು? ವಚನ ವಿರೋಧಿಗಳಲ್ಲ ನಾವು, ಸನಾತನ ಧರ್ಮದ ವಿರೋಧಿಗಳಲ್ಲ, ಪರವಾಗಿನೂ ಅಲ್ಲ ನಾವು. ಬಸವನ ತತ್ವ ಸಿದ್ಧಾಂತಗಳ ಪರವಾಗಿನಲ್ಲ, ವಿರೋಧವಾಗಿನೂ ಅಲ್ಲ. ಸದ್ಯದ ಪರಿಸ್ಥಿತಿಯಲ್ಲಿ ಗುರುಗಳು ಏನು ಮಾಡ್ಬೇಕು ಅದನ್ನು ಹೇಳತ್ತೇವೆ ನಾವು. ಶ್ರೀಗಳ ನಡೆ ಗ್ರಾಮದ ಕಡೆ, ಶ್ರೀಗಳ ನಡೆ ವಧುವರ ಮನೆ ಕಡೆ, ಶ್ರೀಗಳ ನಡೆ ಪಾಲಕರ ಹಿತರಕ್ಷಣೆ ಕಡೆ, ಶ್ರೀಗಳ ನಡೆ ಕ್ರಾಂತಿಕಾರಿ ನಡೆ, ಶ್ರೀಗಳ ನಡೆ ವಧುವಿನ ಕಡೆ, ಶ್ರೀಗಳ ನಡೆ ವರನ ಕಡೆ. ಓನಿ ತಿರುಗಾಡ್ರಿ. ಕಾರ್ಗಡೆ ಇದಾವ, ಅದೆಲ್ಲ ಒಂದು ಫಸ್ಟಿಗೆ ಚಾಲು ಮಾಡ್ರಿ. ಒಳ್ಳೇದು ಒಂದು ಉದಾಹರಣೆ ಹೇಳ್ತೇವೆ ನಾವು. ಈ ಕುಡ್ಚಿನ ಚಾಲು ಮಾಡ್ರಿ. ಊರ್ಲ ಅಲ್ಲಿ ಬೈಲೊಂಗಲ್ ತಕ್ಕ ಅಲ್ಲೆಲ್ಲ ಊರುಗಳೆಲ್ಲ ಕೂಡ್ತಾವ. ಬರಿತಾವ ಬೆನ್ ಹತ್ತಾರ ಅವ್ರು ಗುರುಗಳ ಏನೋ ಹೊಸ ವಿಚಾರ ಅಂತ ಬೆನ್ ಹತ್ತಾರ. ಒಂದು ದೊಡ್ಡ ಕಲ್ಯಾಣ ಮಂಟಪದಲ್ಲಿ ಸಭೆ ಸೇರಿ ಎಲ್ಲ ಹೇಳ್ರಲ್ಲ. ಯಾರ್ಯಾರು ಶ್ರೀಗಳು ನಿಮ್ಮ ಊರಾಗಿದಾರಲ್ಲ ನೀವು ಅದನ್ನ ಮಾಡ್ರಿ. ಓನಾಗಿನವ್ರು ಕರ್ಸ್ರಿ, ಊರಾಗಿನವ್ರು ಕರ್ಸ್ರಿ. ಜಾತ್ರೆ ಹೆಂಗೆ ಮಾಡ್ತಿರಲ್ಲ ಹಂಗಿಲ್ಲಿ ವಧುವರ ಸಮ್ಮೇಳನ ಜಾತ್ರೆ ಆಗ್ಬೇಕೀಗ. ನಾವು ಸರ್ಕಾರ ಕೇಳಿದೆವು, ಸರ್ಕಾರಕ್ಕೆ ಎದಿ ಸರ್ಕಾರಕ್ಕೆ ಶಾದಿ ಮಾಡಂತ. ಆ ಸರ್ಕಾರಕ್ಕೆ ಕಿವಿನಿಲ್ಲ ಮತ್ತೇನೂ ಇಲ್ಲ. ಮತ್ತು ಈ MLAಗಳಿಗೆ MP ಗಳಿಗೆ ಮಂತ್ರಿಗಳಿಗೆ ಬುದ್ಧಿನೇ ಇಲ್ಲ. ಇವ್ರು ಏನು ಹೇಳಿದ್ರು ಇವ್ರು 6ನೇ ಗ್ಯಾರಂಟಿ ಕೊಡಂತ ಹೇಳಿದ್ವಿ ನಾವು. ಅಲ್ಲೇ 6ನೇ ಗ್ಯಾರಂಟಿ ಕೊಟ್ಟರೆ ಇರ್ತಿತ್ತಲ್ಲ. ಸರ್ಕಾರಕ್ಕೆ ಅದೇ ಸರ್ಕಾರಕ್ಕೆ ಶಾದಿ. DC ಒಂದು 500 ಮಂದಿ ಮಾಡ್ಸಪ್ಪ 6 ತಿಂಗಳ ಒಳಗೆ. ಲಿಸ್ಟ್ ತರಿಸೋದು, ಒಂದು ಪಂಜೆ, ಒಂದು ಅಂಗಿ, ಸ್ವಲ್ಪ ತಾಳಿದ ಬಂಗಾರ ಆಯಿತು. ಆ ಏರಿಯಾದಾಗ MLA ಮಾಡಲಿ ಅಥವಾ ಉಸ್ತುವಾರಿ ಮಾಡಲಿ, ನೇತೃತ್ವ ಮಾಡಿ ಮುಗಿಸ್ರಿ. ಏನ್ರಿ MLA ಮಾಡ್ತಾ ಇಲ್ಲ, ಮಂತ್ರಿಗಳು ಮಾಡ್ತಾ ಇಲ್ಲ, ಸರ್ಕಾರ ಮಾಡ್ತಾ ಇಲ್ಲ, ಪಂಚರು ಮಾಡ್ತಾ ಇಲ್ಲ, ಹಿರಿಯರು ಮಾಡ್ತಾ ಇಲ್ಲ. ಮತ್ತು ನೀವು ಶ್ರೀಗಳ ಮಾತನ್ನು ಇನ್ನೂ ಕೇಳೋರಿದ್ದಾರೆ, ಶ್ರೀಗಳಿಗೆ ನಮಸ್ಕಾರ ಮಾಡೋರು ಇನ್ನಾರು ಇದ್ದಾರೆ. ನೀವು ವಾಸ್ತು ಪ್ರಕಾರ ಚಂದ್ರಶೇಖರ ಗುರುಜಿ ಏನು ಪರಿಸ್ಥಿತಿ ಆಯ್ತು? ವಾಸ್ತು ಹೇಳ್ತಿದ್ದ, ಬಾಂಬೆಗೆ ಹೋಗಿ ಕಲ್ತು ಬಂದಿದ್ರು. ಆದ್ರೆ ಅದ ವಾಸ್ತು ಇವ್ರು ತೊಗೊಂಡು ಗೊತ್ತಿಲ್ಲ, ಅವ್ರಿಗೆ ಗೊತ್ತಾಗ್ಲಿಲ್ಲ. ನಾನು ಮಾಡ್ರ ಇವತ್ತು ಬೆಳಿಗ್ಗೆ ಆಗ್ತಿತ್ತು ಅಂತೇಳಿ ಇವ್ರು ಹುಡುಗರು ಬಂದು ಹೊಡಿತಾರಂತ. ಇವ್ರು ಮಂದಿ ಶಾಸ್ತ್ರ ಹೇಳ್ತಾರ. ಆ ಶಾಸ್ತ್ರದ ಪ್ರಕಾರ, ವಾಸ್ತುಶಾಸ್ತ್ರ ಪ್ರಕಾರ ಮನೆ ಕಟ್ಟಿದವ್ರ ಮನೆಗೆ ಇವ್ರು ಶ್ರೀಗಳು ಹೋಗ್ತಾರ. ಹೋಗ್ಲಿ, ಬೇಡ ಅನ್ನಂಗಿಲ್ಲ. ಉದ್ಘಾಟನೆ ಮಾಡಕ್ಕೆ ಹೋಗ್ತಾರ, ವಾಸ್ತುಶಾಂತಿಗೆ ಹೋಗ್ತಾರ. ಹೋಗ್ಲಿ, ಬಲಗಾಲ ಇಡ್ತಾರ, ಇಡ್ರಿ ಅಥವಾ ಎಡಗಲ್ರಿ ಇಡ್ರಿ. ಅಲ್ಲಿ ಹೇಳ್ಬೇಕಲ್ಲ, ಇಲ್ಲಪ್ಪ ಗಾಳಿ ಮತ್ತು ಬೆಳಕು ಬಂದ್ರೆ ಸಾಕು,
ವಸ್ತುದೇನ ಅಗತ್ಯ ಇರಲಿಲ್ಲ ಅಂತ ಹೇಳ್ರಲ್ಲ ಬಾಯಿ ಬಿಟ್ಟ. ಶ್ರೀಮಂತರಲ್ಲ ಯಾವ ಇರಲಿ ಅವ ಕಡಕ್ಕಿರ್ಬೇಕು. ಶ್ರೀಗಳು ಒಂದು ಕೈಯಾಗ ಕಟ್ಟಿಗೆ ಹಿಡಿತಾರಲ್ಲ, ಆ ಕಟ್ಟಿಗೆದಂದು ಇರ್ತ ಧರ್ಮದ ಕಟ್ಟಿಗೆ ಅದು ಹೊಡ್ಯಾಕದ. ನೀವು ವಯಸ್ಸಾಗೈತಿ ಅಂತ ಇಟ್ಕೋಕಲ್ಲ. ಶಂಕೇಶ್ವರ ಶ್ರೀಗಳು ಇಟ್ಕೋತಾರಲ್ಲ, ಧರ್ಮದ ಕಟ್ಟಿಗೆ ಅದು. ಆ ಧರ್ಮದ ಕಟ್ಟಿಗೆ ಹಿಂಗೆ ಎತ್ತಿ ಬೀಸಿರಂದ್ರೆ ಮುಗಿದೋತು. ಅಲ್ಲಿ ದಾಸೋಹ ಎಷ್ಟಿದೆ ನಿಡ್ಸುಶಿ ಮಠದಲ್ಲಿ, ಎಂಥ ದಾಸೋಹ ಇದೆ. ಆ ದಾಸೋಹನೂ ಮರ್ತ್ರಿ, ರೈತನೂ ಮರ್ತ್ರಿ. ಕಾಯಕ ರೈತರು ಕನ್ಯಾರ ಮಠ ಶ್ರೀಗಳು ಅವ್ರು ಏನೇ ಇರಲಿ, ಯಾವುದೇ ಹೇಳಿಕೆ ಇರಲಿ, ನಮಗೆ ಸಂಬಂಧ ಇಲ್ಲ. ನೀವು ಅವ್ರಿಗೆ ಉತ್ತರ, ನೀವು ಉತ್ತರ ಕೊಡ್ರೆ ನಮ್ಗೆ ಸಂಬಂಧ ಇಲ್ಲ. ಬೈದಾಡ್ಬೇಡ್ರ ಅಂತ ಅಷ್ಟ ಅನ್ನೋರು. ವಚನದಾಗ ನೀವು ಅವ್ರು ಮಾತಾಡ್ಬೇಡ ಅಷ್ಟ ಅನ್ನೋರು. ನೀವು ಹಿಂದೂ ಧರ್ಮ ಶ್ರೇಷ್ಠ ಅಂತ ನೀವು ಅನ್ನೋರು, ವಚನ ಸಾಹಿತ್ಯ ಶ್ರೇಷ್ಠ, ಬಸವನವ್ರ ಲಿಂಗಾಯತ ಧರ್ಮ ಶ್ರೇಷ್ಠ. ನೀವು ಏನಾರ ಅನ್ಕೋರಿ, ನಿಮಗೂ ಸಂಬಂಧ ಇಲ್ಲ, ನಮಗೂ ಸಂಬಂಧ ಇಲ್ಲ. ನಮಗೆ ಇವತ್ತು ಸಂಬಂಧ ಬಂದದ್ದು ನಿಮ್ಮ ನಡೆ ಹಳ್ಳಿ ಕಡೆ ಆಗ್ಬೇಕು, ಓನಿ ತಿರುಗಾಡ್ಬೇಕು, ರೈತರ ಮಕ್ಕಳಿಗೆ ಮದುವೆ ಮಾಡ್ಬೇಕು. ಮುಗಿದು ಹೊತ್ತು ನಮ್ಮ ಕತೆ ಇಷ್ಟ. ನಮ್ದು ಮಾಡ್ಲಿಲ್ಲ ನಿಮ್ಮನ್ನು ಬಿಡಂಗಿಲ್ಲ. ಮೊದಲು ಹೆಂಗಿತ್ತು, ಏನು ನೋಡಕ್ಕೆ ಹೆಂಗೆ ಹೋಗ್ತಿದ್ರು, ಈಗಿನ ಯುವಕರಿಗೆ ಗೊತ್ತಿಲ್ಲ. ಹೇಳ್ತಾವೆ, ಸ್ವಲ್ಪ ಹೇಳ್ತಾರೆ. ಯಾಕಂದ್ರೆ ಹೆಚ್ಚಾಗಿ ಯುವಕರನ್ನ ನಮ್ಮ ವಾಹಿನಿಯನ್ನು ನೋಡತ್ತಾರ. ಅವ್ರಿಗೆ ಹೇಳ್ತಾರೆ ಚಕ್ಕಡಿ ಗಾಡಿ ತೊಗೊಂಡು ಹೋಗ್ತಾರೆ. ಆ ಚಕ್ಕಡಿ ಗಾಡಿಯಾಗ 1 ಕಿಲೋ ಸಕ್ಕರೆ ಮತ್ತು ಒಂದು ಗೋಣಿ ಅಂದ್ರೆ ಏನು, ದೊಡ್ಡದಿರ್ತಿಲ್ಲ, ಹಿಂಗೆ ಕಟ್ ಮಾಡಿ ಹಿಂಗೆ ದೊಡ್ಡದಿರ್ತಿತ್ತಲ್ಲ, 15-20 ಡಜನದ ಅಂತಂದು ಹೋಗಿ ಅಲ್ಲಿ ನೋಡ್ತೀವಿ. 5 ಕಿಲೋ 10 ಕಿಲೋಮೀಟರ್ ಸಂಬಂಧಿಕರಲ್ಲಿ ನೋಡ್ತೀವಿ ಹೆಚ್ಚಾಗಿ. ನಂತರ ಏನು ಬಂತು, ಟ್ರ್ಯಾಕ್ಟರ್ ಬಂತು. ಟ್ರ್ಯಾಕ್ಟರ್ ಅವಾಗ ಶುರು ಮಾಡ್ರಿ. ಅವಂತೂ ಉಂಡೆ ಬಾಳೆಹಣ್ಣ ಅದು ಏನೇನು ಕಟ್ಕೊಂಡು ಹೋಗ್ತೀವಿ, ಒಂದೊಂದು ಕಡೆ ಒಂದೊಂದು ಪದ. ಅವರು 25-30 ಕಿಲೋಮೀಟ್ರ್ ತನಕ ಹೋಗಕ್ಕೆ ಶುರು ಮಾಡ್ರಿ. ಯಾಕಂದ್ರೆ ಸಂಬಂಧಿಕರು ಇದಾರ, ಅಲ್ಲಿ ಇಲ್ಲಿ ಇರ್ತಾರ ಅಂತೇಳಿ ಆಯಿತು. ನಂತರ ಏನು ಬಂತು, ಬಸ್ ಬಂತು. ಬಸ್ ಹೋಗಿ ಶುರು ಮಾಡ್ರಿ ಅವ್ರು ಎಲ್ಲರನ್ನ. ಬಸ್ದಾಗ ಇಳಿದು ಆ ಓನ್ಯಾಗ ಮನೆಯಲ್ಲಿ ಕೇಳೋದು ಹೋಗೋದು, ಮದುವೆ ಹಾಕಿ ಶುರು ಮಾಡೋದು. ಅದು 100 ಕಿಲೋಮೀಟ್ರ್ ತನಕ ಹೋಗ್ತದ. ಈ ಕಾರ್ ಗಾಡಿ ಬಂತು. ಇಟ್ಟ ಸಕ್ಕರೆ, ಇಟ್ಟ ಕುಂಕುಮ, ಇಟ್ಟ ಅರಿಶಿನ ಕಟ್ಟೋದು, ಅಟ್ಟ ಇಲ್ಲಿಂದ ಹೋಗೋದು, ಅಲ್ಲೇ ಆ ಮದುವೆಗೆ ಕೊಡೋದು, ಹೂವು ಮುಡ್ಸೋದು. ಇವ್ರನ್ನ ಯಾಕೆ ಅಜ್ಞಾನಿಗಳಲ್ಲ, ಇವ್ರು ಹೋದವ್ರನ್ನು ಕೂಡ ಅಜ್ಞಾನಿಗಳಿರ್ತಾರೆ. ನೋಡೋದು ಆಯಿತು, 1 ನಿಮಿಷ 2 ನಿಮಿಷ ಕೂತು ಬರೋದು. ಏನು ತಿಳಿತು, ಏನು ಹೋತು, ನಿಮ್ದು ರೊಕ್ಕ ಹೋತು, ಏನು ತಿಳಿತು, ಏನೂ ತಿಳಿಲ್ಲ. ಯಾರ್ದು ದೊಡ್ಡ ಎಲ್ಲಮ್ಮ ಜಾತ್ರೆ ಇಲ್ಲಿ ಆಯಿತು, ಅಲ್ಲೇ ಇನ್ನಷ್ಟು ನೋಡಿ ಅಂತ ಆ ಗುರುಗಳಿಗೆ ಆ ತಂದೆ ತಾಯಿ ಹೇಳ್ತಿದ್ದಾರೆ. ಇದನ್ನು ತಿಳಿಸಿ ಹೇಳ್ಬೇಕು. ಮತ್ತೆ ಬರೋರು ಇಲ್ಲೇ ಗುರುಗಳು. ಸಮಾಜ ನಿಂತ ನೀರಾಗ್ತಾ ಇದೆ, ಸಮಾಜ ಹದಗೆಡ್ತಾ ಇದೆ, ಭೂಕಂಪ ಆಗುವಂಥ ಸಾಧ್ಯತೆ ಇದೆ. ಆ ಹುಡುಗರು ಏನು ಮಾಡ್ತಾರೆ, ಸೆರೆ ಅಂಗಡಿಯಾಗ ಹೋಗ್ತಾರ, ಸೆರೆ ಅಂಗಡಿ ಸೆರೆ ಕುಡಿಯತ್ತಾರ, ಮನ್ಯಾಗ ಬಂದು ಜಗಳ ಆಡ್ತಾರ. ಇದು ಸಮಾಜ ಅಲ್ಲೋಲ ಕಲೋ ಸ್ಥಿತಿ. ಅದು ಸಮಾಜ ಅಲ್ಲೋಲ ಕಲೋ ಸ್ಥಿತಿ ಅಂದ್ರೆ ಯಾರ ಕಾರಣ, ಸಮಾಜದ ಅಶಾಂತಿಗೆ ಯಾರ ಕಾರಣ? ಅದನ್ನು ಶಾಂತಿ ಉಂಟು ಮಾಡ್ಬೇಕನ್ನ ಮಠ ಮಾನೆಗಳು ಬಂದು. ಮಠ ಮಾನೆಗಳು ಯಾಕೆ ಬರ್ತಿದ್ವು ಅಲ್ಲಿ, ಮಠ ಯಾಕೆ ಕಟ್ತಿದ್ರು, ಗುಡಿ ಗೊಂಡಾರಗಳು ಯಾಕೆ ಕನ್ಸೆಪ್ಟ್ ಬಂತು? ಯಾರೋ ಒಬ್ಬ ಪಾಪ ಹೊರಗೆ ನಾವು ಬಂದ ಇಲ್ಲಿ ವಸತಿ ಮಾಡ್ಲಪ್ಪ, ಆ ಗುಡಿಯಾಗಿರಲಿ ಅಂತ ಬಂತು. ನಂತರ ಮಠ ಮಾನೆಗಳು ಸಮಾಜದ ಸುಧಾರಣೆಗಾಗಿ ಬಂದು, ಭಕ್ತರ ಏಳಿಗೆಯಾಗಿ ಬಂದು. ಅದರ ಭಕ್ತರ ಸುಲಿಗೆ ನಡೆದೈತಲ್ಲ, ಏಳಿಗೆ ನಡೆದೈತಿ. ಇದ ಒಂದು ಕನ್ಸೆಪ್ಟ್ ತಗೋತೇವೆ ನಾವು. ಬಾಕಿ ಯಾರಿಗೂ ನಾವು ಯಾರ ವಿರೋಧಗಳಲ್ಲ, ಯಾರ ಪರವಾಗಿನಲ್ಲ. ಸಮಾಜದಲ್ಲಿ ಏನು ಅಂಕಡು ಹೇಳೋರಟ, ಈಗೂ ಹೇಳೋರು, 10 ನಂತರನೂ ಹೇಳೋರು. ಈ ಕಡೆ ಸ್ತ್ರೀಗಳಿಗೆ ಹೇಳೋರು, ಆ ಕಡೆ ಜನರಿಗೆ ಹೇಳೋರು. ಅವೇರ್ನೆಸ್ ಮೂಡಿಸೋರಿ. ನಾವು ಬಂದದ್ದೇ ಜಗತ್ತನ್ನು ಬೆಳಗಲಿಕ್ಕೆ, ಜಗತ್ತಿನಲ್ಲಿರ್ತಕ್ಕಂಥ ಅಶಾಂತಿಯನ್ನು ಹೋಗಲಾಡಿಸೋಕ್ಕೆ, ಮೂಢನಂಬಿಕೆ ವಿರುದ್ಧ ಹೋರಾಟ ಮಾಡಲಿಕ್ಕೆ. ಆ ಸನಾತನ ಧರ್ಮವ್ರು ಏನೇ ತಿಳ್ಕೊಲಿ ಅವರು. ನಾವು ಮಾತ್ರ ಹೋರಾಟ ನಮ್ದಿದೆ, ಯಾವ ಧರ್ಮದ ವಿರುದ್ಧ ಅಲ್ಲ. ಧರ್ಮಕ್ಕೊಬ್ಬ ಗುರುಗಳಿದ್ರಿ, ಆಯಾ ಧರ್ಮದಲ್ಲಿ ಅಲ್ಲೋಲ್ ಕಲ್ಲೋಲಾಗ್ತಾ ಇದೆ, ನೀವು ನೋಡ್ತಾ ಇಲ್ಲ. ಇನ್ನು ಎಡಗೈ ಬಲೆ ಅವ್ರ ಕಥೆನೂ ಬೇರೆ. ನಾವು ಅವ್ರಿಗೆ ಕೊಡಂಗಿಲ್ಲ, ಅವ್ರಿಗೆ ಕೊಡಂಗಿಲ್ಲ. ಅದು ಶಬ್ದಗಳು ಬೇಡ. ನಾ ಸಾದ್ರ ಕೊಡಂಗಿಲ್ಲ, ನಾ ಮಾದ್ರ ಕೊಡಂಗಿಲ್ಲ, ನಾ ಚಮ್ಮಾರ್ ಕೊಡಂಗಿಲ್ಲ, ನಾ ಅವ್ರಿಗೆ ಕೊಡಂಗಿಲ್ಲ, ನಾ ತಳವಾರ ಕೊಡಂಗಿಲ್ಲ. ನಾ ಏನ್ರಿ ಅಲ್ಲಿ ಗದ್ಲ, ಅಲ್ಲಿ ಅವ್ರ ಗದ್ಲ ಅವ್ರಿಗೆ. ಇಲ್ಲಿ ಶ್ರೀಮಂತರ ಅಷ್ಟೇ ದಾಟ್ಕೋತಾರ, ಬಡವರ ಪಾಪ ಅಲ್ಲೇ ಗಪ್ ಕೂತಾರ. ಮಿಡಲ್ ಮ್ಯಾನ್, ನಾನು ಹೇಳೋದು ಮಧ್ಯಮ ವರ್ಗದ ಜನ ನರಳ್ತಾ ಇದ್ದಾರೆ, ಸಾಯ್ತಾ ಇದ್ದಾರೆ. ಇದು ವಸ್ತುಸ್ಥಿತಿ. ಈ ವಸ್ತುಸ್ಥಿತಿಯನ್ನ ಗುರುಗಳು ಯಾಕೆ ಅರ್ಥ ಮಾಡ್ಕೊಳ್ತಾ ಇಲ್ಲ? ದೊಡ್ಡ ಕಾರ್ಗಳು ಬೇಕು, ಹೋಗ್ಲಿ ತಿರುಗಾಡ್ಲಿ, ಬೇಡ ಅನ್ನಂಗಿಲ್ಲ. ಭಕ್ತರು ಕೊಟ್ಟಿದ್ರು ಆಯ್ತು. ಯಾವೊಬ್ಬ ಭಕ್ತಗೆ 4 ಕೋಟಿ ಕಾರ್ ಗಾಡಿ ಕೊಟ್ಟಿದ್ದಂತ. ಅವಾಗ ಒಬ್ಬ ಪತ್ರಕರ್ತ ಕೇಳ್ತಾನೆ, ಯಾಕ್ರಿ 4 ಕೋಟಿ ಕಾರ್ ಗಾಡಿ ಯಾಕಂತ. ನನಗೆ ಎಷ್ಟು ಕೋಟಿ ಐತಿ ಗೊತ್ತಿಲ್ಲ. ಆಯ್ತು,
ನೀವು ಕೊಟ್ಟರು ನೋಡ್ರಿ, ಭಾಳ ಕಾಸ್ಟ್ಲಿ ಇತ್ತಪ್ಪ ಬೇಡ ಅನ್ನೋರಿದ್ರಿ ನೀವು. ಮತ್ತೇನು ಹೇಳ್ತಾರೆ, ಹವಾ ನಿಯಂತ್ರಿಸಬೇಕು, ಭಾಳ ದೂರಗಳು ಹೋಗಾರ ಸ್ತ್ರೀಗಳು ಭಾಳ ದೂರ ಹೋಗ್ತಾವೆ, ಅವ್ರಿಗೆ ಕಂಫರ್ಟ್ ಬೇಕಂತ. ದೂರಿಗೆ ಹೋಗ ಅಂತ ಹೇಳಾರ ಯಾರು? ಹೇಳಿದಾರೆ ಯಾರು ನಿಮ್ಗೆ? ಒಂದೇ ಜಾಗದಾಗ ಕುಂಡ್ರಲ್ಲ ನೀವು. ಮಠದಾಗ ಕರ್ಸ್ರಿ, ಬೇಕಾದ್ರೆ ಊರಾಗಿನವ್ರನ್ನ ಎಲ್ಲಾರನು ಕರ್ಸ್ರಿ. ಯಾರ್ಯಾರು ಮದುವೆ ಆಗಿಲ್ಲ ಎಲ್ಲ ಲೀಟ್ ತೆಗೀರಿ. ಸಂಜ್ಞಾನ್ ತೆಗೀರಿ, ಮಲ್ಯಾನ್ ಕರಿ, ಕಲ್ಯಾಣ್ ತೆಗೀರಿ, ಗಂಗಾಪನ್ ತೆಗೀರಿ, ಪರಿಶಾನ್ ತೆಗೀರಿ, ಪರಿಶಾಂದ ದೋಸ್ತರನ್ನ ತೆಗೀರಿ, ಗಂಗ್ಯಾನ್ ದೋಸ್ತರನ್ನ ತೆಗೀರಿ, ಎಲ್ಲ ಲಿಸ್ಟ್ ತಗೋರಿ. ತಂದೆ ತಾಯಿನ ಕರ್ಸ್ರಿ. ಯಾಕಪ್ಪ ಯಾಕಾಗ್ತಾ ಇಲ್ಲ? ನಿಂದು ಹೊಲ ಎಷ್ಟಿದೆ, ಮನೆ ಎಷ್ಟಿದೆ, ಆಯ್ತು ನಾ ಮಾಡ್ತೇನೆ. ಅಪ್ಪಗಳ ಹಿಂಗಿಂಗೈತ್ರಿ, ಹಿಂಗಿಂಗೈತ್ರಿ, 10 ಕನ್ಯೆ ನೋಡಿನ್ರಿ, ನಮ್ಮ ಮದಿಲ್ಲ, ನೀವು ಒಂದು ಸ್ವಲ್ಪ ಕರೆದು ಬುದ್ಧಿವಾದ ಹೇಳ್ರಿ. ಕರೆದು ಬುದ್ಧಿವಾದ ಹೇಳೋದು, ಯಾಕಪ್ಪ ಯಾಕೆ ಕೊಡತ್ತಿಲ್ಲ? ಏನು ಸೊಕ್ಕೈತೆ, ಸೊಕ್ಕ ಬಂದೈತೆ ಕೇಳ್ರಿ. ಅಧಿಕಾರ ಇದೆ ಗುರುಗಳಿಗೆ ಸದ್ಯಕ್ಕೆ ಅಧಿಕಾರ ಇರೋದು ಅವ್ರಿಗೆ ಅಟ್ಟೆ. ರಾಜಕಾರಿಗಳಿಗೆ ಅಧಿಕಾರ ಇಲ್ಲ, ಅವರೆಲ್ಲ ದುಡ್ಡು ಮಾಡ್ಕೊತ ನಡೆದಾರ. ಮಂತ್ರಿಗಳಿಗೆ ಅಧಿಕಾರ ಇಲ್ಲ. ಸರ್ಕಾರ ಯಾವ ರೀತಿ ನಡೆಯುತ್ತೆ ನಮ್ಗೆ ಗೊತ್ತಿದೆ. ಯಾರು ದುಡ್ಡು ಕೊಡ್ತಾರ ಅವ್ರದ್ದು ಸರ್ಕಾರ ಇದೆ. ಈಗ ಯಾರು ಹೆಚ್ಚು ದುಡ್ಡು ಇರ್ತಿದೆ ಅವ್ರಿಗೆ MLA ಆಗಿರ್ತಾರೆ. ಬಡವ್ರಿಗೆ ಎಲ್ಲಿದೆ? ಇಲ್ಲ. ಅದಕ್ಕೆ ನಾವು ನಾಡಿನ ಶ್ರೀಗಳಿಗೆ ಏನು ಹೇಳ್ತೇವೆ ಅಂತಂದ್ರೆ, ನೀವು ಹೊಂದಾಣಿಕೆ ಮಾಡಿ. ಇನ್ನು ನಾವು ಇದನ್ನು ವಿರುದ್ಧ ಇದೆ, ಕುಂಡ್ಲಿ ವಿರುದ್ಧನೇ ಇದೆ. ಯಾರು ಶ್ರೀಗಳು ಏನು ಕುಂಡ್ಲಿ ತೆಗಿತಾರಲ್ಲ, ಕುಂಡ್ಲಿ ತೆಗಕ್ಕೆ ಹೋಗ್ಬೇಡ್ರಿ, ಜೋಡಿಸೋ ಕೆಲಸ ಮಾಡ್ರಿ. ಅಲ್ಲೆಲ್ಲ ಜೋಡಿಸಿರ್ತಾರ ಈ ಮಗ ಕೊಂಡಿ ಸರಿ ಇಲ್ಲ ಅಂತಾನೆ, ಅಲ್ಲೆಲ್ಲ ಜೋಡಿಸಿರ್ತಾರ ಸಾಲೋಳಿ ಸರಿ ಇಲ್ಲ ಅಂತಾನೆ, ಅಲ್ಲೆಲ್ಲ ಜೋಡಿಸಿರ್ತಾರ ಇಲ್ಲಿ ಕೌಲ್ ಕೇಳಕ್ಕೆ ಹೋಗ್ತಾರೆ. ಎಲ್ಲ ತಿಳಿಸಿ ಹೇಳ್ರಿ, ಏನು ಕೇಳಕ್ಕೆ ಹೋಗ್ಬೇಡ್ರಿ. ಏನು ಹಿಂದೆ ನಿಮ್ಮ ಅಜ್ಜ ಮತ್ತು ಮುತ್ತಜ್ಜನ ಏನು ಕೇಳಿದ್ರು, 10-15 ಮಕ್ಕಳಾಗಲಿಲ್ಲ, ನಿಮ್ಮ ಅವ್ವ ಅಪ್ಪ ಏನು ಕುಂಡ್ಲಿ ಕೇಳಿದ್ರು. ಈಗ ರಕ್ತದ ಗುಂಪಂದಿದೆ ಅಂತ ಒಂದ ಪಾಸಿಟಿವ್ ಅಂಗವಿಕಲ್ ಹುಟ್ತಾನ. ಮತ್ತು ಲವ್ ಮ್ಯಾರೇಜ್ ಆಗ್ಯದವಲ್ಲ, ಅಲ್ಲಿ ಅಂಗವಿಕಲ್ ಹುಟ್ಟ್ರ ಶ್ರೀಗಳಿಗೆ ಮಾನ ಮರ್ಯಾದೆ ಬುದ್ಧಿ ಸ್ವಲ್ಪ ವಿವೇಕ ಏನಾದರೂ ಐತಿ ನಿಮ್ಗೆ? ಇಲ್ಲೆಲ್ಲ ಕುಡ್ಸಿರ್ತಾರ, ಇವ್ರು ಬಂದ ಹೊಳೆ ಹುಂಚಿ ಅಂತ ತೊಳೆದ ಮಾಡಿರ್ತಾರ. ಉರಿತಿರ್ತಿದ್ದೆ ಆ ಥರಾಗೆ ತುಪ್ಪ ಸುರಿದು ಬಿಡೋದ, ನೀರು ಸುರಿದು ಬಿಟ್ಟು ಈ ಸಮಾಜ ಸುಧಾರಿಸೋ ಕೆಲಸ. ಪಂಚ ನೋಡ್ರೆ ಹಂಗೆ ಮಾಡತ್ತಾರ, ಮೆಟ್ರೋ ಮಾಡಿದ್ರೆ ಹಿಂಗೆ ಮಾಡತ್ತಾರ, ಈ ಗುರುಗಳ ಹಿಂಗೆ ಮಾಡತ್ತಾರ. ಮತ್ತು ಮದುವೆ ಆಗಂದ್ರೆ ಹೆಂಗೆ ಆಗ್ತಾವ ಅದನ್ನು ತಿಳಿಸಿ ಹೇಳ್ರಿ ಗುರುಗಳೇ. ಅದನ್ನು ತಿಳಿಸಿ ಹೇಳಿ. ಭಾಗ 1 ಇದು. 2ನೇ ಭಾಗ ಭಾಳ ಕಠಿಣ ಇದೆ. ನಿಮ್ಗೆ ಕಿವ್ಯಾಗಿನ ಸೀಸು ಒಳಗೆ ಹೋಗ್ತಾವ, ಗುಂಡು ಹಾಕ್ತೈತಿ. ಹಾನಗಲ್ಲ ಶ್ರೀಗಳು ಏನು ಶಿವಗಿ ಮಂದಿರಕ್ಕೆ ಇಟ್ಟಿರಲ್ಲ, ಒಟ್ಟ ಮಠಕ್ಕೆ ಹೋಗ್ಲಿಲ್ಲ, ವಿರಕ್ತ ಮಠಕ್ಕೆ ಹೋಗ್ಲಿಲ್ಲ. ಯಾಕಂದ್ರೆ ವಾರದ ಮಲ್ಲಪ್ಪ ಇದ್ದ, ಕೇಳಾವಿದ್ದ. ಈಗ ಎಲ್ಲಿ ಕೇಳೋರ್ದಾರ? ಗುರುಗಳಿಗೆ ಯಾರು ಕೇಳೋರ್ದಾರ? ನಮ್ಗೇನು ಸಿಗ್ತೈತೆ ಅಪ್ಪಗಳು, ನಮ್ಗೆ ಎಷ್ಟು ಕೊಡ್ರಲ್ಲ, ನೀವೆಂತ ಓದ್ತೈತೆ ತಗೋಲ್ಲ. ಅವರು ಪಾಕೆಳ ತಗೋ ಎನ್ಸಕ್ಕೆ ಹೋಗ್ಬೇಡ. ಇದು ನಮ್ದು ಇಷ್ಟ. ನಮ್ಮದು ಮಠ ನಡೆಸೋದು ಭಾಳ ಕಠಿಣ ಐತಿ. ಏನು ಕಠಿಣ ಐತ್ರಿ? ಕೋಟಿ ಬರ್ತೈತಿ. ನಿಮ್ದೇನು ಮಠ ನಡೆಸೋದು ಕಠಿಣ? ಅಲ್ಲೇನು ದೊಡ್ಡ ಊಟ ಹಾಕತ್ತಿರೋ ಏನೋ, ಅನ್ನ ಸಾರು ಹಾಕತ್ತಿರೋ, ಯಾವ ಒಬ್ಬ ಅಕ್ಕಿ ಕೊಟ್ಟ, ಯಾರೋ ಒಬ್ಬರು ಸಾಂಬಾರದಕ್ಕೆ ಖಾರ ಪುಡಿ ಕೊಟ್ಟರು. ನಿಮ್ದೇನೈತೆ ಅಲ್ಲಿ ಹೇಳೋದ? ಆಳ್ಮನಿ ಕಾಳ್ಮನಿ ಅಂತ. ಮತ್ತು ಇವ್ರ ಸಂಬಂಧಿಕರು ತಂದಿಟ್ಕೋದು ಯಾರಿಗೆ ಗೊತ್ತಿಲ್ಲದೆ ಇದು ಮಾಡತ್ತೀರಿ. ನಾವು ಕೇಳ್ತೇವೆ, ನಾವು ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಕೇಳ್ತೇವೆ. ಇನ್ನು ದಿಕ್ಕಂತ ಮನ್ಯಾಗ ಇಲ್ಲಿ ದಿಕ್ಕಿರ್ಬೇಕಂತ ಬಂದು ಸ್ವಾಮಿ ಒಬ್ರು ಹೇಳ್ತಾರೆ. ಏನೋ ಈಶಾನ್ಯ ದಿಕ್ಕಿಗೆ ದೇವರ ಮನೆ ಇರ್ಬೇಕಂತ, ಆಗ್ನೇಯ ದಿಕ್ಕಿಗೆ ಅಡುಗೆ ಮನೆ ಇರ್ಬೇಕಂತ, ನೈಋತ್ಯ ದಿಕ್ಕಿಗೆ ನೀರಿನ ಟ್ಯಾಂಕ್ ಇರ್ಬೇಕಂತ, ವಾಯುವ್ಯಕ್ಕೆ ಟಾಯ್ಲೆಟ್ ಇರ್ಬೇಕಂತ. ಮನೆ ಕಟ್ಟೋದಲ್ರಿ, ಮನಸ್ಸು ಕಟ್ರಿ. ಮನೆ ಕಟ್ಟೋದು ಆ ಜಾಗ ಈ ಜಾಗ ಏನು ಹೇಳ್ತಾರೆ? ಹಿಂದೆಲ್ಲ ಹಿರಿಯರು ಅದನ್ನ ಮಾಡಿದ್ರು. ಗಾಳಿ ಬೆಳಕು ಇದ್ರೆ ಕಟ್ರಪ್ಪ ಅಂತ ಹೇಳಿದರು. ಆ ರೀತಿ ಎಷ್ಟು ನೆಮ್ಮದಿ ಅಂತಿದ್ರು. ವಾಸ್ತು ಹೇಳವ ಚಂದ್ರಶೇಖರ್ ಗುರೂಜಿ ಡಮಾರ ಅನ್ಸ್ಕೊಂಡ. ಮುಂದಿನ ಪೀಳಿಗೆ ನೀವೇನಾದ್ರೂ ಕೊಡ್ಬೇಕಲ್ಲ, ಮುಂದಿನ ಪೀಳಿಗೆ ಸತ್ಯವಾದಂಥ ವಿಚಾರವನ್ನು ಹೇಳ್ಬೇಕಲ್ಲ. ಜಗತ್ತಿಗೆ ವಚನ ಕೊಟ್ರಿ, ಅದ್ರ ವಚನ ನೀವು ಪಾಲನೆ ಮಾಡತ್ತೀರಿ. ವಚನ ಕೊಟ್ರಪ್ಪ ಜಗತ್ತಿಗೆ, ಕಳಬೇಡ ಕೊಲಬೇಡ, ಉಚಿಯ ನುಡಿಯಲಬೇಡ, ಮುನಿಯ ಬೇಡ, ಅನ್ನರಿಗೆ ಅಸಪಡಬೇಡ, ತನ್ನ ಬನ್ನಿಸಲಬೇಡ, ಇದರ ಎಳೆಯಲಬೇಡ, ಇದೇ ಅಂತರಂಗ ಸುದ್ದಿ, ಇದೇ ಬಹಿರಂಗ ಸುದ್ದಿ, ಇದೇ ನಮ್ಮ ಕೂಡಲ ಸಂಗನ ಶರಣನ ಸೊಪ್ಪರಿ. ಅವಾಗಿಂದ ಹೋಗ್ತದ. ಇದು ಪಾಲ್ಸಕ್ಕಾಗ್ತಿತ್ತನ? ಇಲ್ಲ. ಆದರೂ ಕೂಡ ಸಮಾಜದ ಅಂಕು ಡೊಂಕಗಳನ್ನು ತಿದ್ದುವಂಥ ಗುರುಗಳು ಇದು ಸೂಕ್ಷ್ಮವಾಗಿ ಸ್ವಲ್ಪ ಬದಲಾವಣೆ ಮಾಡಿ ಹೇಳಬೇಕು. ಬದಲಾವಣೆ ಜಗದ ನಿಯಮ ಅಂತ. ಎಷ್ಟು ದಿವಸ ಅಂತ ವಚನ ಹೇಳ್ಕೊತ ಕೊಡೋರು. ಈ ಸದ್ಯಕ್ಕೆ ವಚನ ಹೇಳುವಂಥ ಟೈಮ್ ಇಲ್ಲ. ಮನೆಗೆ ಬೆಂಕಿ ಬಿದ್ದೈತಿ, ಕಿನ್ನರಿ ಬಾಡ್ಸ್ಕೊತ ಕೂತಾನ, ಹಾಡು ಅನ್ಕೋತ ಕೂತ, ಅಲ್ಲಿ ನೀರಿಗೆ ಜೊರತೈತಿ. ಹಂಗ ಮನೆ ಒಳಗಡೆ ಬೆಂಕಿ ಇದ್ದಾವ. ಮದುವೆ ಆಗಲಿ ಅಂದ್ರೆ ಎಷ್ಟೋ ತಂದೆ ತಾಯಿ ಶ್ರೀಗಳಿಗೆ ಫೋನ್ ಮಾಡಿ ಅಳಾತಾರ. ತಂದೆ ತಾಯಿ
ಒಬ್ಬ ಮಗ ರೀ ಮದುವೆ ಮಾಡ್ರಿ ನನ್ನ ಜೀವನ ಸಾರ್ಥಕ ಆಗ್ತಿದೆ ಆಳತ್ತಾರ, ಫೋನ್ ಮಾಡಿ ಆಳತ್ತಾರ, ಮುಂದೆ ಬಂದು ಕೂತ ಆಳತ್ತಾರ. ಒಬ್ಬ ಅಜ್ಜಿ ಮೊಮ್ಮಗನ ಮದುವೆ ಮಾಡೋದಿಲ್ಲ ಅಂದರೆ ನಾನು ಈ ಜೀವ ಇಟ್ಕೊಂಡು ಕೂತೈತೆ ಅದು ಹೆಸರು ಹೇಳೋದು ಬೇಡ. ಈ ಮದುವೆ ಆದ್ರೆ ನಾ ಸಾಯಕ್ಕೆ ಅಂತ ದೇವ್ರಿಗೆ ಬಿಡ್ಕೊತಾಳ. ನಾನು ಯಾವಾಗ ಸಾಯಕ್ಕೆ? ಈ ಮದುವೆ ಆದ್ಮೇಲೆ ಸಾಯಕ್ಕೆ. ನನ್ನ ಸಾವನ್ನು ನೀ ತಡ್ಲಿಕ್ಕೆ ಸಾಧ್ಯ ಇಲ್ಲ. ನಾ ಕಣ್ತುಂಬ ಅಕ್ಷತ ಹಾಕಿ ಇದು ಮಾಡೋದು. ಏನು ಅಕ್ಷತ ಯಾಕೆ ಹಾಕ್ತಾರಂದ್ರೆ ಏನೋ ಕೈಯಲ್ಲಿ ಏನೋ ಒಂದು ಶಕ್ತಿ ಇದೆ ಅಂತ, ಆ ಶಕ್ತಿ ಆ ಕಾಳಿಗೆ ಮುಟ್ಟಿ ಒಗಿತಾರಲ್ಲ ಅದಕ್ಕೈತೆ ಅಂತ. ಬಸವದ ತತ್ವ ಪ್ರಕಾರ ಅದ ಹೂಗಳು ಒಗಿತಾರ, ಏನೋ ಒಗಿರಲಿ, ಪ್ರಶ್ನೆ ಅಲ್ಲ. ಆದ್ರೆ ಏನು ಮಾಡಬೇಕು ಏನು ಮಾಡಬಾರ್ದು, ಸಮಾಜ ಎಲ್ಲಿ ಹೊಂಟಿದೆ ಅನ್ನೋ ಪರಿಜ್ಞಾನ ಬೇಕಲ್ಲ. ಇಲ್ಲ ನಿಮ್ಮ ಮಠದಲ್ಲಿ ವಧುವರರ ಕೇಂದ್ರವನ್ನು ತೆಗೀರಿ, ಹೆಸರಿಗಲ್ಲ ನಾ ಹೇಳೋದು. ಎಷ್ಟು ಮಾಡಿದ್ರೆ ಲಿಸ್ಟ್ ತೋರಿಸ್ರಿ ನೋಡೋಣ. ಹುಕ್ಕೇರಿ ಚಂದ್ರಶೇಖರ್ ಶ್ರೀಗಳು ಕೇಳ್ತಾರೆ ಎಷ್ಟು ಮಾಡಿದಾರೆ, ಬರೀ ಹೇಳ್ತಾರೆ ನಮ್ಮಲ್ಲಿ ಎಲ್ಲ ಐತೆ ಅಂತ. ಎಷ್ಟು ಸಮಾಧಾನದ ಕೂತು ಎಷ್ಟು ಗಂಡ ಹೆಣ್ಣನ್ನು ಜೋಡಣೆ ಮಾಡಿದಾರೆ ನೀವು? ಬೆಂಗಳೂರು ಆಯ್ತು, ಕೊಲ್ಲಾಪುರ ಆಯ್ತು, ಅಲ್ಲಿ ಆಯ್ತು, ಹೊರದೇಶ ಆಯ್ತು, ಇದಾಯ್ತು ಅದಾಯ್ತು. ಆಯ್ತು ವಚನ ಹೇಳ್ರಿ, ಜನ ಜಾಗೃತಿ ಮಾಡ್ರಿ, ಬೇಡ ಅನ್ನಂಗಿಲ್ಲ. ಸಭೆ ಸಮಾರಂಭ ಮಾಡ್ರಿ, ಜಾತ್ರೆ ಮಾಡ್ರಿ. ಒಂದು ಜಾತ್ರೆಯಿಂದ ಎಷ್ಟೋ ಕುಟುಂಬಗಳ ಹೊಟ್ಟಿ ತುಂಬಿಸ್ಕೊತಾಳ. ತರಳಬಾಳು ಶ್ರೀಗಳು ಹೇಳಿದ್ರು. ತರಳಬಾಳು ಶ್ರೀಗಳಿಗೆ ನಾವೇನು ಕೇಳ್ತೇವೆ? ಈಗ ನೀವು ದೊಡ್ಡ ದೊಡ್ಡ ಒಂದು ಭಾಷಣ ಮಾಡುವಂಥಲ್ಲಿ ರೈತನ ಮಕ್ಕಳಿಗೆ ಹೆಣ್ಣು ಕೊಡಿ ಅಂತ ಯಾಕೆ ಹೇಳಿಲ್ಲ? ಈಗ ಜೋರು ಹೇಳ್ರಿ, ಅದನ್ನ ಹೇಳ್ರಿ ಪ್ರವಚನ ಒಂದು ಅರ್ಧ ತಾಸು. ನಿಮ್ಮ ವಚನಗಳು ಯಾರಿಗೆ ಬೇಕಾಗಿದ್ದಾವೆ ಹೇಳ್ರಿ, ಇಲ್ಲಿ ಬುದ್ಧಿವಾದ ಹೇಳ್ರಿ. ನಿಮ್ಮೊಳಗೆ ಜಗಳ ಪಡಪ ಅವ ಮೇಲೆ ಇವ್ ಮೇಲೆ, ಪಂಚೆ ಮೇಲೆ, ಸಾದ್ರ ಮೇಲೆ, ಆದ ಬದಿಗಳ ಮೇಲೆ, ಬನಕಾರ ಮೇಲೆ, ಅವ್ರ ಮೇಲೆ ಈಗ ಯಾರಿಲ್ಲ. ಇವ ನಮ್ಮವ, ಇವ ನಮ್ಮವ ಎಂದೆನಿಸಯ್ಯ ಕೂಡಲ ಸಂಗಮ ದೇವ ಅಂತ ಹೇಳ್ರಿ. ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರಗೆ, ಕೊಟ್ಟಿದ್ದು ಕೆಟ್ಟಿದ್ದನ್ನು ಬೇಡ, ಮುಂದೆ ಕಟ್ಟಿದ ಬುದ್ಧಿ ಸರ್ವಜ್ಞ ಅಂತ ಹೇಳ್ರಿ. ಕೊಟ್ಟು ಬಿಡಪ್ಪ ಮತ್ತೆ ನೀವು ಹೊಳೆ ಬರ್ದೆ ಅಂತ ಹೇಳ್ರಿ. ಪಾಲಕರು ನೋಡ್ರೆ ದಿಕ್ಕಾಪಾಲ, ಅವ್ರಿಗೆ ಏನು ಮಾಡ್ಬೇಕು ಗೊತ್ತಾಗತ್ತು. ಇನ್ನಷ್ಟು ತೋರ್ಸು ಅಂತ ಆ ಏಜೆಂಟ್ಗಳು ಬ್ಯಾನ್ ಅವ್ರು ಹೇಳ್ತಾರೆ. ನೀವು ಕುದ್ದಿರಲ್ಲ ಚಲೋನೋ ವರ ಬಂದಿಲ್ಲ, ಮತ್ತು ಇನ್ನಷ್ಟು ತೋರ್ಸಂದ್ರೆ ಏನು ತೋರ್ಸಾರ? ಏನು ಶ್ರೀಕೃಷ್ಣ ಪರಮಾತ್ಮ ತಂದು ತೋರಿಸ್ತಾರ? ಏನು ದೊಡ್ಡನ ಅಮಿತಾಬ್ ಬಚ್ಚನ್ ಅಂತವಂತ ತೋರ್ಸಾರ? ಬಂದೋಗಿದಾರಲ್ಲ, ಸದ್ಗುಣಗಳು ಬಂದೋಗಿದಾರ, ನೌಕರಸ್ಥರು ಬಂದೋಗಿದಾರ, ಹೊಲ ಇದ್ದವ ಬಂದೋಗಿದ್ದಾನೆ, ಜ್ಞಾನವಂತ ಬಂದೋಗಿದ್ದಾನೆ, ಬುದ್ಧಿವಂತ ಬಂದೋಗಿದ್ದಾನೆ, ಇಂಜಿನಿಯರ್ ಬಂದಾನೆ, ಡಾಕ್ಟರ್ ಬಂದಾನೆ. ನಿಮಗೆ ರೊಕ್ಕ ಬೇಕು, ದೊಡ್ಡ ಪಲಂಗ್ ಇರಬೇಕು, ದೊಡ್ಡ ಮನೆ ಇರಬೇಕು, 6 ಕಾಳು ಇರಬೇಕು, ಐಷಾರಾಮ್ ಇರಬೇಕು. ನನ್ನ ಮಗಳಲ್ಲಿ ಹೋಗಿ ನಿದ್ದೆ ಮಾಡ್ಬೇಕು, ಸೂರ್ಯನ ಕಿರಣ ಬೀಳಬಾರ್ದಾನೆ. ಆಯಿತು, ನಿದ್ದೆ ಮಾಡ್ತಾಳೆ. ನಿದ್ದೆ 2 ದಿವಸ ಮಾಡಿ ರೋಗ ಹತ್ತೈತಿಲ್ಲ. ಎಷ್ಟೋ ಶ್ರೀಮಂತರ ಕುಟುಂಬಗಳನ್ನು ನೋಡಿದೆ, ಛದ್ರ ಆಗಿ ಹೋಗಿದೆ. ಅದ್ರ ಗೊತ್ತಾಗಿಲ್ಲ. ಯಾಕಂದ್ರೆ ದೊಡ್ಡವ್ರ ಸುದ್ದಿ ನಮಗೆ ಆಗಬೇಕು. ಇವ ಮಗ ಕೂತಲ್ಲೇ ಕಟ್ಟಿ ಮೇಲೆ ಕೂತ ಬಡವ್ರ ಸುದ್ದಿನೇ ಹೇಳ್ತಾನ. ಅವನ ಮಗಳು ಹಿಂಗೆ ಓಡಾಳು, ಇವನ ಮಗ ಹಂಗೆ ಹೋದ. ಅಲ್ಲೋ, ನೀ ಹುಟ್ಟಿದ್ದೆ ಅದಕ್ಕೆ ಆ ಊರನ್ನ ಸುಧಾರಣೆ ಮಾಡಲಿಕ್ಕೆ, ಆ ಊರನ್ನ ಅಂಕುಡೊಂಗಳನ್ನು ತಿದ್ದಲಿಕ್ಕೆ. ಏನಾರು 60-70 ವರ್ಷ ಮಾತಾಡ್ತಾರೆ ಇವರು ಮಾತುಗಳು. ಇವರು ಇದನ್ನೆಲ್ಲ ನಿಯಂತ್ರಣ ತರಲಿಕ್ಕೆ, ಈ ಎಲ್ಲವನ್ನ ಹಾದಿಗೆ ತರಲಿಕ್ಕೆ ಶ್ರೀಗಳು ಈಗ ಬೇಕೇ ಬೇಕು. ನಾವು ಮತ್ತೆ ಬರೋರಲ್ಲೇ ನಿಮ್ಮ ನಡೆ ಹಳ್ಳೆ ಕಡೆ ಆಗಲಿ, ನಿಮ್ಮ ನಡೆಗೆ ನಿಮ್ದೇನು ದಂಡ ಇದೆಯಲ್ಲ ಆ ದಂಡವನ್ನು ತೆಗೆದುಕೊಂಡು ಹೋಗಿ ಆ ದಂಡಕ್ಕೆ ಅನಿಸ್ತಾರೆ. ಆ ದಂಡ ಏನೈತೆ ಕೈಯಾಗ ದಂಡ, ಪ್ರತಿಯೊಬ್ಬರು ದಂಡ ಇಡ್ರಿ. ಈಗ ತೆಗಿಲ್ಲಂದ್ರೆ ಅವು ಎತ್ತು ಹೊಡೆಯಬೇಡ್ರಿ. ಭಕ್ತರು ಏನು ಕೇಳಂಗಿಲ್ಲ. ಮಗನ 10 ತೋರಿಸ್ತಿ, 20 ಮಂದಿ ತೋರಿಸ್ತಿ, ರೈತನ ಮಕ್ಕಳಿಗೆ ಕೊಡಂಗಿಲ್ಲ. ಈ ದೇಶದ ಬೆನ್ನೆಲುಬು ಅಂತಂತಾರೆ. ಬೆನ್ನೆಲುಬು ಮುರಿಯಾತಿರಲ್ಲ, ಕೃಷಿ ಪ್ರಧಾನ ದೇಶ ಅಂತಾರೆ. ಕೃಷಿಕ ಆತ್ಮಹತ್ಯೆ ಸಾಯತನ. ಈ ಗುರುಗಳದ ಏನೂ ಇಲ್ಲ ಅದ್ರ ಬಗ್ಗೆ. ಅವನೇನು ಹಾಕೊಂಡ, ಇವನೇನು ಹಾಕೊಂಡ, ಯಾಕೆ ಹಾಕೊಂಡ ಅಂತಲ್ಲಿ ಹೋಗಿ ಮನೆಗೆ ಹೋಗಿ ಕೂತು ಅಲ್ಲೆಲ್ಲ ಹೇಳ್ಬೇಕಾಯ್ತು. ರೈತನ ಉದ್ಧಾರ ಮಾಡ್ರಿ, ರೈತಾಪಿರೇ ಮಾಡತ್ತೀರಿ ಕನ್ಯರ ಶ್ರೀಗಳಗತ್ಲೆ. ಅವ್ರು ಸಿಟ್ಟು ಬಂದು ಏನೋ ಒಂದು ಮಾತಾಡ್ತಾರೆ, ಅದಕ್ಕೆ ನೀವು ಸಿಟ್ಟು ಬಂದು ಉತ್ತರ ಕೊಡ್ತೀರಿ. ನಿಮ್ಮ ಬೇಗಳ ನಮಗೆ ಬೆಳಗಿದ್ದು ಭಕ್ತರಿಗೆ. ನಾನೊಬ್ಬ ಭಕ್ತ, ನಾನೊಬ್ಬ ಅಲೆಮಾರಿ ಪ್ರವಚನಕಾರ, ನಾ ಹೇಳ್ಕೊತ ಹೋಗವ. ನಾವು ತಡೆಯಂಗಿಲ್ಲ, ಯಾರು ತಡೋರು ನಾವು ತಡೆಯಂಗಿಲ್ಲ. ಈ ರೀತಿ ಇನ್ನು 2ನೇದು ಕಾಲೇಜ್ ಆಸ್ಪತ್ರೆ ಕಟ್ಟರಲ್ಲ ಬೇಡ ಅನ್ನತ್ತಾರೆ. ಅದ್ರ ಜೊತೆ ನಿಮ್ಮ ಭಕ್ತರ ಮನಸ್ಸನ್ನು ಕಟ್ಟಿ ಅಳಿಸಿ ಬೆಳೆಸಿ ಅಂತ ಹೇಳ್ತಾ ಇವತ್ತಿನ ಪ್ರವಚನ ಮುಗಿಸೋಕ್ಕಿಂತ ಮೊದಲು ಪೂಜೆಗೆ ಹೋಗ್ತಾರಲ್ಲ, ಎಲ್ಲೆಲ್ಲೋ ಪೂಜೆಗೆ ಹೋಗ್ತಾರೆ, ಅಲ್ಲೆಲ್ಲ ಜನ ಕೂಡಿರ್ತಾರೆ, ಸಂಬಂಧಿ ಕೂಡಿರ್ತಾರೆ. ಅಲ್ಲೊಂದು ಪ್ರವಚನ ಹೊಡೆಯೋದ್ರಪ್ಪ, ಜಾತ್ರೆಗೆ ಅಲ್ಲೊಂದು ಪ್ರವಚನ ಹೊಡೆಯೋದ್ರಪ್ಪ. ಎಲ್ಲಿ ಹೋಗ್ತಾರಲ್ಲ ಅಲ್ಲಿ ಅದೇ ರೈತರಿಗೆ
ರೈತನಿಗೆ ಹೆಣ್ಣು ಕೊಟ್ರೆ ಅವ್ರ ರೈತನ ಜೀವನ ಸುಧಾರಿಸೋದಷ್ಟೇ ಅಲ್ಲ, ಊರು ಸುಧಾರಿಸ್ತೈತೆ, ನಾಡು ಸುಧಾರಿಸ್ತೈತೆ, ದೇಶ ಸುಧಾರಿಸ್ತೈತೆ. 70% ಕೃಷಿಕರಿದ್ದಾರೆ, ಗ್ರಾಮೀಣ ಭಾಗದಾಗಿದ್ದಾರೆ. 70% ಮದುವೆ ಆದಂದ್ರೆ 30% ಹಂಗೆ ದಾಟ್ಕೊತ ನಡ್ದಾರಲ್ಲ ಅವ್ರು. ದೊಡ್ಡ ದೊಡ್ಡ 2 ನಂಬರ್ 3 ನಂಬರ್ 4 ನಂಬರ್ ಅದಾರಲ್ಲ, ಅವ್ರೇನು ದುಮ್ದಾನ್ ಮಾಡತ್ತಾರ. ನೀವು ರೊಕ್ಕ ಮದುವೆ ಮಾಡತ್ತಾರೆ, ಅವ್ರು ರೊಕ್ಕ ಕೊಡತ್ತಾರ, ಮುಗೋದತ್ತು ಅಲ್ಲೇ. ವಾಟ್ ಅಬೌಟ್ ಮಿಡಲ್ ಮ್ಯಾನ್? ವಾಟ್ ಅಬೌಟ್ ದ ಪೂವರ್ ಪರ್ಸನ್? ಇಂಗ್ಲೀಷ್ ಭಾಳ ಚಂದ ಮಾತಾಡ್ತಾನೆ. ನಿಮ್ಮ ತಲೆಯಾಗ ಏನೂ ಹೋಗಂಗಿಲ್ಲ ಅಂತ ನಾ ಇಂಗ್ಲೀಷ್ ಮಾತಾಡಂಗಿಲ್ಲ. ಐ ನೋ ಇಂಗ್ಲೀಷ್ ಬೆಟರ್ ದ್ಯಾನ್ ಯು. ಐ ಸ್ಪೀಕ್ ಗ್ರಾಮ್ಯಾಟಿಕಲಿ. ಆದ್ರೆ ಯಾರ ತಲೆಯಾಗ ಹೋಗ್ತೈತೆ? ವಚನ ಸಾಹಿತ್ಯ ಗೊತ್ತಿದೆ, ಸಂಸ್ಕೃತ ಗೊತ್ತಿದೆ. ಸಂಸ್ಕೃತ ಪಂಡಿತ ನಾನಂತ ಎದೆ ತಟ್ಟಿ ಹೇಳ್ತಾನೆ. ಯಾಕಂದ್ರೆ ಅದಂತೂ ನಮಗೇನು ಮಾಡೋದೈತೆ? ನಮಗೇನಾಗಬೇಕೈತೆ? ರೈತನ ಮಕ್ಕಳು ಮದುವೆ ಆಗ್ಬೇಕು ಅಟ್ಟ. ನಮ್ದು ಏನು ಕೊಡೋ ತಗೋದು ನಿಮ್ಮ ಗುಡಿ ಏನೂ ಇಲ್ಲ ಶ್ರೀಗಳೇ. ನೀವೇನು ತಪ್ಪು ತಿಳ್ಕೊಬೇಡ್ರಿ ನಮ್ಮ ಜೊತೆ. ನಾವು ನೇರ ದಿಟ್ಟ ನಿರಂತರ ಹೇಳೋರು, ಸತ್ಯ ಹೇಳೋರು. ಇನ್ನು ನಾಳೆ 2ನೇ ಭಾಗ ಐತ್ಲ, ಅದೇನು ಚಾಟಿ ಬೀಸಿನಂದ್ರೆ ನೆಟ್ಟಿಗೆ ಮಠ ಬಿಟ್ಟು ಹೊರಗೆ ಬರ್ತೀರಿ ನಾವು. ಯಾಕಂದ್ರೆ ಕಿವ್ಯಾಗ ಶೀಸು ಗುಂಡುಗಳು ಹೊಂಟ ಅಂದ್ರೆ ಹೊರಗೆ ಬರತ್ತೀರಿ ನೀವು. ಬರಬೇಕು. ಫಸ್ಟ್ ಸನ್ಯಾಸಿ ಅದ ಇದೆ, ಭಾಳ ಕೆಟ್ಟ ಪರಿಸ್ಥಿತಿ ಇದೆ. ನಾಳೆ ಭಾಗ 2. ನಮ್ಮ ನಡೆ ರೈತನ ಮನೆ ಕಡೆ, ನಮ್ಮ ನಡೆ ವಧುವರ ಮನೆ ಕಡೆ, ನಮ್ಮ ನಡೆ ಹಳ್ಳಿಯ ಕಡೆ, ನಮ್ಮ ನಡೆ ಸಮಾಜದ ಸೇವೆಯ ಕಡೆ, ನಮ್ಮ ನಡೆ ಸ್ವತಂತ್ರ ನಡೆ, ನಮ್ಮ ನಡೆ ದಿಟ್ಟ ನಡೆ. ಈ ರೀತಿ ಅನುಸರಿಸಿದ್ರೆ ಖಂಡಿತ ಭಕ್ತರು ನಿಮ್ಮ ಮಾತನ್ನು ಕೇಳೇ ಕೇಳ್ತಾರ. ನಮ್ದು ಯಾರು ಕೇಳ್ತಾರೆ? ನಮ್ದು ಇಲ್ಲ. ನೀವು ಒಬ್ಬರೇ ಹೇಳೋರು, ನೀವು ಒಬ್ಬರ ಮಾತು ಕೇಳ್ತಾರ. ಬೇರೆಯವ್ರು ಯಾರೂ ಮಾತವರು ಪಾಲಕರು ಕೇಳೋದಿಲ್ಲ, ಹುಡುಗ ಹುಡುಗಿಯರು ಕೇಳೋದಿಲ್ಲ. ಇವು ಏನು ಮೆಟ್ರೋ ಮಂದಿ ಇವ್ರಿಗೂ ಸುತ್ತ ಎಲ್ಲರನ್ನ ಕರೆಸ್ರಿ. ಎಷ್ಟು ಮಂದಿ ಇದಾರೆ ಅವರು ಅಂಕು ಡೊಂಕು ತಿಳ್ಕೊರಿ. ಇಷ್ಟೆಲ್ಲ ಇದೆಲ್ಲ ತಿಳಿಲಿಲ್ಲ ಅಂದ್ರೆ ಇವ್ರನ್ನ ಕರೆಸ್ರಿ. ಯಾರನ್ನ? ಧರ್ಮಸ್ಥಳ ವೀರೇಂದ್ರ ಹೆಗಡೆ ಅವ್ರನ್ನ ಕರೆಸ್ರಿ. ಅವರೆಲ್ಲ ಹೇಳ್ತಾರ ಹೆಂಗೆ ಮಾಡ್ಬೇಕು, ಏನು ಮಾಡ್ಬೇಕು, ಎಷ್ಟು ಸ್ವಸ್ಥಾಗಿ ಮಾಡ್ಬೇಕು, ಎಷ್ಟು ಮಸ್ತಾಗಿ ಮಾಡ್ಬೇಕು. ನಾಳೆ ಮತ್ತೊಂದು ವೇಳೆ ತಗೊಂಡು ಭೇಟಾಗ್ತವೆ. ಎಲ್ಲರಿಗೆ ಶರಣು ಶರಣಾರ್ಥಿ.